ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು SBI PO ನೋಟಿಫಿಕೇಶನ್ ಬಂದಿದ್ದಲ್ಲ 3 ದಿನ ಆಯ್ತು ಅನ್ಸುತ್ತೆ. ಆ ನೋಟಿಫಿಕೇಶನ್ ಬಗ್ಗೆ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ನೋಟಿಫಿಕೇಶನಲ್ಲಿ ಏನೇನಿದೆ, ಆ ನೋಟಿಫಿಕೇಶನ್ ಓಪನ್ ಮಾಡಿ ಅದರಲ್ಲಿ ಪ್ರತಿಯೊಂದು ಪಾಯಿಂಟನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಯಾರು ಅಪ್ಲೈ ಮಾಡಬೇಕು, ಆಮೇಲೆ ಯಾರು ಅಪ್ಲೈ ಮಾಡಬಾರ್ದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅದಾದ ನಂತರ ನಾವು ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ನೋಟಿಫಿಕೇಷನಲ್ಲಿ ಏನೇನು ಬರುತ್ತೆ, ಎಕ್ಸಾಮ್ ಡೇಟ್ಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಆಮೇಲೆ ಎಕ್ಸಾಮ್ ಪ್ಯಾಟರ್ನು, ಆಮೇಲೆ ಎಕ್ಸಾಮ್ ಸೆಂಟರ್ಸ್ಗಳು, ಇದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡಲಾಗುತ್ತೆ. ಓಕೆ, ಇದು ನೋಟಿಫಿಕೇಷನ್ ಬಂದಿರೋದು SBI ತನ್ನದು ಸಪ್ರೇಟ್ ನೋಟಿಫಿಕೇಷನ್ ಓಡಿಸ್ತೈತೆ. ಅದು ಎಲ್ಲಿ ನೋಡ್ಬೋದು ಅಂದರೆ SBI ಕರಿಯರ್ಸ್ ಅಂತೇಳಿ ಅದರಲ್ಲಿ ಹೋದರೆ ನಿಮಗೆ ಇಲ್ಲಿ ನೋಡ್ಬೋದು, ಹೋಮ್ ಪೇಜ್ ಅಂತ ಬರುತ್ತೆ. ಇಲ್ಲಿಂದ ನೀವು ಆ ನೋಟಿಫಿಕೇಷನನ್ನು ನೋಡ್ಕೋಬಹುದು. ಏನೇ SBIದು ಎಕ್ಸಾಮ್ದು ರಿಲೇಟೆಡ್ ನೋಟಿಫಿಕೇಷನ್ಸ್ಗಳಿರಲಿ, ರಿಸಲ್ಟ್ಸ್ಗಳಿರಲಿ, ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಕರೆಂಟ್ ಓಪನಿಂಗ್ಸ್ ಅಂತೇಳಿ ಇದ್ರ ಮೇಲೆ ಟ್ಯಾಪ್ ಮಾಡಿ, ಕರೆಂಟ್ ಓಪನಿಂಗ್ಸ್ ಟ್ಯಾಪ್ ಮಾಡಿದ್ಮೇಲೆ ಇಲ್ಲಿ ಪ್ರೊಬೇಷನ್ ಆಫೀಸರ್ ಅಂತೇಳಿ ಪ್ರೊಬೇಷನರಿ ಆಫೀಸರ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನೀವು 2026-27 ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಮಾಡೋದು. ಆವಾಗ ಇಲ್ಲಿ ಕೆಳಗಡೆ ಬರ್ತೈತೆ ರಿಕ್ವೈರ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್. ಇದು ಯಾವಾಗ ಬಂದಿರೋದು ಡೇಟು 18/6/2026 ಅಂತ ನೋಟಿಫಿಕೇಷನ್ ಬಂದಿದೆ. ಲಾಸ್ಟ್ ಡೇಟ್ 8th July 2026. ಇನ್ನೊಂದು 15 days ಇದೆ, 15 to 17 days. ಓಕೆ, 16 days ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿದ್ದಾನೆ. ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಇಲ್ಲಿ ನಿಮ್ಮ ಕೆಳಗಡೆ ಕಾಣಿಸುತ್ತೆ ಡೌನ್ಲೋಡ್ ಅಡ್ವರ್ಟೈಸ್ಮೆಂಟ್, ಇಂಗ್ಲೀಷ್ ಮತ್ತು ಇಂಗ್ಲೀಷಲ್ಲಷ್ಟೇ ಇರುತ್ತೆ. ಇದು ಅಡ್ವರ್ಟೈಸ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಅಪ್ಲೈ ನಾವು ಅಂತ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳೋಣ ನಾವು. ಓಕೆ, ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಏನಿರುತ್ತೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ಕೇಳಿದರೆ ಯಾಕೆ SBI PO ಜಾಯ್ನ್ ಆಗಬೇಕು ಅಂತಾರೆ. ಇದೇನು ನೀವು ನೋಡ್ಕೋಬೋದು. ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗಳು ಹಂಗೆ ಸೇಮೇ ಇದೆ. ಓಕೆ, ಫಸ್ಟ್ ಟೆಂಟೇಟಿವ್ ಡೇಟ್ಸ್ಗಳಿದೆ. ಎಕ್ಸಾಮ್ದು ಟೆಂಟೇಟಿವ್ ಡೇಟ್ಸ್ಗಳು ಇಲ್ಲಿ ಕೊಟ್ಟಿದ್ದಾನೆ, ನೋಡ್ಬೋದು ನೀವು. ಸೆಕೆಂಡ್ ಫೇಸ್ 1, ಫೇಸ್ 2, ಫೇಸ್ 3 ಅಂತೇಳಿ 3 ಫೇಸಲ್ಲಿ ಇರ್ತೈತೆ. ಅದು ಹೆಂಗಿರುತ್ತೆ ಅಂತೇಳಿ ಮುಂದೆ ಡಿಸ್ಕಸ್ ಮಾಡೋಣ. ಬಟ್ ಟೆಂಟೇಟಿವ್ ಡೇಟು ಇದು ಆಗಸ್ಟ್ 2026. ಆಗಸ್ಟ್ 2026 ಅಂತಂದರೆ ಇದು 1 or 2 ಆಗಸ್ಟ್ಗೆ ಎಕ್ಸಾಮ್ ಇರುತ್ತೆ. ಮ್ಯಾಕ್ಸಿಮಮ್ 2 ಇರ್ಬೋದು. ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇದೆ ಅಂತಂದರೆ ಇದು ಟೆಂಟೇಟಿವ್ ಡೇಟ್ ಸೆಪ್ಟೆಂಬರಲ್ಲಿ ಅಂದರೆ 12th ಸೆಪ್ಟೆಂಬರ್ ಅಂತವರೆಗೂ ಇರ್ಬೋದು. ಸೆಪ್ಟೆಂಬರ್ ಎಕ್ಸಾಮ್ ಆಗ್ಬೋದು. ಅದಾದ ನಂತರ ಸೈಕೋಮೆಟ್ರಿಕ್ ಟೆಸ್ಟ್ ಆಗುತ್ತೆ. ಇದ್ರ ಬಗ್ಗೆ ಮುಂದೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗೈತೆ 1 or 2. ಇದ್ರ ಬಗ್ಗೆ ಇನ್ನು ಮುಂದೆ ಐತೆ ಇಲ್ಲಿ ಕೆಳಗಡೆ. ಓಕೆ, ಅದಕ್ಕಿಂತ ಮುಂಚೆ ವೇಕೆನ್ಸಿಗಳು ನೋಡ್ಕೊಳ್ಳೋಣ. ವೇಕೆನ್ಸಿಗಳು ಎಷ್ಟಿದಾವೆ ಅಂತ. ರೆಗ್ಯುಲರ್ ವೇಕೆನ್ಸಿ, ಬ್ಯಾಕ್ಲಾಗ್ ವೇಕೆನ್ಸಿ ಮತ್ತು 2 ಬರ್ತಾವೆ. ರೆಗ್ಯುಲರ್ ವೇಕೆನ್ಸಿ ಅಂದರೆ ಈ ವರ್ಷದ್ದು, ಬ್ಯಾಕ್ಲಾಗ್ ವೇಕೆನ್ಸಿ ಅಂದರೆ ಹೋದ ವರ್ಷದ್ದು. ರೆಗ್ಯುಲರ್ ವೇಕೆನ್ಸಿ ಎಷ್ಟಿದಾವೆ? ಟೋಟಲ್ಲು 1446. ಹೋದ ವರ್ಷ ಉಳಿದಿರೋದು 54. ಯಾರು ಜಾಯ್ನ್ ಆಗದೆ ಉಳಿದಿರ್ತಾರಲ್ಲ ಆ ಥರದ್ದು ಬ್ಯಾಕ್ಲಾಗ್ ವೇಕೆನ್ಸಿಗಳು. ಈ ವರ್ಷ ಟೋಟಲ್ SC/ST ವೇಕೆನ್ಸಿಗಳು ಎಷ್ಟಿದಾವೆ? 234 ಮತ್ತು 144. SCದು ಎಷ್ಟಿದು? OBCದು 390 ಇದೆ. ಅದಾದ ನಂತರ EWS 144, UR ಜನರಲ್ದು 588 ವೇಕೆನ್ಸಿಗಳಿದಾವೆ. ಒಟ್ಟು 1500 ವೇಕೆನ್ಸಿಗಳು. ಓಕೆ, UR ಇದ್ದವರು UR ಅಷ್ಟಲ್ಲಿ, ಜನರಲ್ ಇರೋರು ಇವಿಷ್ಟೇ ವೇಕೆನ್ಸಿಗಳಿಗೆ ಕಂಪ್ಲೀಟ್ ಮಾಡ್ತಾರೆ. SC ಇರೋರು ಏನು ಮಾಡ್ತಾರೆ, ಈ SC ವೇಕೆನ್ಸಿಗಳು ಪ್ಲಸ್ UR ವೇಕೆನ್ಸಿಗಳಿಗೆ ಕಂಪ್ಲೀಟ್ ಮಾಡ್ತಾರೆ. ST ಇರೋರು ST ವೇಕೆನ್ಸಿಗಳು ಪ್ಲಸ್ UR ಜನರಲ್ ವೇಕೆನ್ಸಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. OBC ಇರೋರು OBC ವೇಕೆನ್ಸಿಗಳು ಪ್ಲಸ್ ಈ UR ವೇಕೆನ್ಸಿಗಳ ಜೊತೆ ಕಂಪ್ಲೀಟ್ ಮಾಡ್ತಾರೆ. EWS ಇರೋರು EWS ಪ್ಲಸ್ ಈ UR ವೇಕೆನ್ಸಿಗೆ ಕಂಪ್ಲೀಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್
ಇಲ್ಲಿ ಬರ್ತವೆ ಡೇಟ್ಸ್ಗಳು, ಟೆಂಟೇಟಿವ್ ಶೆಡ್ಯೂಲ್ಡ್ ಇವೆಂಟ್ ಡೇಟ್ಸ್ಗಳು. ಆನ್ಲೈನ್ ರಿಜಿಸ್ಟ್ರೇಷನ್ನು, ಎಡಿಟಿಂಗು, ಮಾಡಿಫಿಕೇಷನ್ನು, ಅಪ್ಲಿಕೇಶನ್ನು ಮತ್ತು ಫೀಸ್ ಪೇಮೆಂಟ್ ಇವೆಲ್ಲವೂ ಯಾವಾಗ ಅದಾವೆ ಲಾಸ್ಟ್ ಡೇಟ್ ಅಂದರೆ 8/7/2026. 8/7/2026. ಡೌನ್ಲೋಡ್ ಆಫ್ ಪ್ರಿಲಿಮಿನರಿ ಕಾಲ್ ಲೆಟರ್. ಪ್ರಿಲಿಮಿನರಿ ಎಕ್ಸಾಮ್ಸ್ ಕಾಲ್ ಲೆಟರ್ ಸೆಕೆಂಡ್ ಅಥವಾ ಥರ್ಡ್ ವೀಕ್ ಆಫ್ ಜುಲೈ, ಮೋಸ್ಟ್ ಪ್ರಾಬಬ್ಲಿ ಸೆಕೆಂಡ್ ವೀಕ್ ಆಫ್ ಜುಲೈನೇ ಇದರದ್ದು ಇದು ಬರುತ್ತೆ, ಪ್ರಿಲಿಮಿನರಿ ಎಕ್ಸಾಮ್ದು ಕಾಲ್ ಲೆಟರ್. ಫೇಸ್ 1 ಆಗಸ್ಟಲ್ಲಿ ಇರ್ತೈತಿ. ಇದು August 1 or 2 ಆಗಸ್ಟಲ್ಲಿ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಆಗ್ಬೋದು. ಡಿಕ್ಲರೇಷನ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ರಿಸಲ್ಟ್ ಯಾವಾಗ ಆಗುತ್ತೆ, ಇದು ಕೂಡ ಆಗಸ್ಟ್ ಎಂಡಿಗೆ ಆಗುತ್ತೆ. ಆಮೇಲೆ ಡೌನ್ಲೋಡ್ ಮೇನ್ಸ್ ಕಾಲ್ ಲೆಟರ್ ಯಾವಾಗ ಬರ್ತೈತಿ, ಇದು ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು. ಮೇನ್ಸ್ ಕಾಲ್ ಲೆಟರ್ ಸೆಪ್ಟೆಂಬರ್ 1 ಅಥವಾ 2ರಲ್ಲಿ ಮೇನ್ಸ್ ಕಾಲ್ ಲೆಟರ್ ಬರ್ಬೋದು, ಅಥವಾ ಆಗಸ್ಟ್ ಎಂಡಿಗೆ August 25, 26 ಈ ಡೇಟ್ಗಳಲ್ಲಿ ಏನು ಬರ್ಬೋದು, ಮೇನ್ಸ್ ಕಾಲ್ ಲೆಟರ್ ಬರ್ಬೋದು. ಮೇನ್ಸ್ ಎಕ್ಸಾಮು 12ನೇ ತಾರೀಕು ಇರ್ಬೋದು, ಇನ್ನೂ ಟೆಂಟೇಟಿವ್ ಡೇಟ್ ಇದೆ, ಫಿಕ್ಸ್ ಇಲ್ಲ, ಬಟ್ ಸೆಪ್ಟೆಂಬರಲ್ಲಿದೆ. ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೆಕೆಂಡ್ ವೀಕಲ್ಲಿ 12 ಅಂತೇಳಿ ಟೆಂಟೇಟಿವ್ ಡೇಟ್ ಅದು ನಮಗೆ ಗೊತ್ತಾಗಿರೋದು ಅಷ್ಟೇ. ಆಮೇಲೆ ಆನ್ಲೈನ್ ಮೇನ್ಸ್ ಎಕ್ಸಾಮಿನೇಷನ್ ಆಯಿತು. ಅದಾದ ನಂತರ ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಫ್ ಆನ್ಲೈನ್ ಮೇನ್ಸ್ ಎಕ್ಸಾಮ್ಸ್. ಮೇನ್ಸ್ ಎಕ್ಸಾಮ್ಸ್ ರಿಸಲ್ಟ್ ಯಾವಾಗ ಡಿಕ್ಲೇರ್ ಆಗುತ್ತೆ, ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಫಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಗೊತ್ತಾಗುತ್ತೆ ಯಾವುದು ಆನ್ಲೈನ್ ಮೇನ್ಸ್ ಎಕ್ಸಾಮ್ ರಿಸಲ್ಟ್. ಡಿಕ್ಲರೇಷನ್ ಆಫ್ ರಿಸಲ್ಟ್ ಆಯ್ತಲ್ಲ, ಅದಾದ ನಂತರ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಫೇಸ್ 3. ಫೇಸ್ 3ಯಲ್ಲಿ ಏನಿರ್ತೈತಿ, ಸೈಕೋಮೆಟ್ರಿಕ್ ಟೆಸ್ಟು, ಇಂಟರ್ವ್ಯೂ, ಆಮೇಲೆ ಗ್ರೂಪ್ ಡಿಸ್ಕಷನ್. ಸೈಕೋಮೆಟ್ರಿಕ್ ಟೆಸ್ಟ್ ಆಗುತ್ತೆ ಫಸ್ಟ್, ಅದಾದ ನಂತರ ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಎರಡು ಇರುತ್ತೆ. ಸೈಕೋಮೆಟ್ರಿಕ್ ಟೆಸ್ಟ್ ಸ್ಯಾಟಿಸ್ಫ್ಯಾಕ್ಟ್ರಿ ಇರ್ತೈತೆ, ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಇದ್ರದ್ದು ಮಾರ್ಕ್ಸ್ಗಳು ಆ್ಯಡ್ ಆಗ್ತವೆ, 50 ಮಾರ್ಕ್ಸಿಗೆ ಇರುತ್ತೆ, ಬಟ್ ಇದು ಸ್ಯಾಟಿಸ್ಫ್ಯಾಕ್ಟ್ರಿ ಇರ್ತೈತಿ. ಟೋಟಲ್ ಎಷ್ಟು ಇದು ಯಾವಾಗಿರುತ್ತೆ ಅಂತಂದರೆ ಅಕ್ಟೋಬರ್ ಇದು 3rd ಅಥವಾ 4th ವೀಕಲ್ಲಿ, ಅಕ್ಟೋಬರ್ 4th ವೀಕ್ ಲಾಸ್ಟ್ ವೀಕಲ್ಲಿ ಸೈಕೋಮೆಟ್ರಿಕ್ ಟೆಸ್ಟು, ಇಂಟರ್ವ್ಯೂ ಇವೆಲ್ಲ ಆಗೋದು. ಸೈಕೋಮೆಟ್ರಿಕ್ ಟೆಸ್ಟ್ ಅಕ್ಟೋಬರ್ 3rd ವೀಕಲ್ಲಿ ಇರುತ್ತೆ. ಆಮೇಲೆ ಇಂಟರ್ವ್ಯೂ ಮತ್ತು GD ಇದು ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಇರುತ್ತೆ. ಡಿಕ್ಲರೇಷನ್ ಆಫ್ ರಿಸಲ್ಟ್ ಮೋಸ್ಟ್ ಪ್ರಾಬಬ್ಲಿ ಡಿಸೆಂಬರಲ್ಲಿನೇ ಇದರದ್ದು ರಿಸಲ್ಟ್ ಡಿಕ್ಲೇರ್ ಆಗುತ್ತೆ, ಡಿಸೆಂಬರ್ ಫಸ್ಟ್ ವೀಕಲ್ಲಿ. ಓಕೆ, ಪ್ರೀ ಎಕ್ಸಾಮ್ ಟ್ರೈನಿಂಗ್ ಕೂಡ ಆಗ್ತೈತಿ. SC ST OBC PWD ಕ್ಯಾಂಡಿಡೇಟ್ಸ್ಗಳಿಗೆ ಕಂಡಕ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಟ್ರೈನಿಂಗ್ ಅಂತೇಳಿ. ಇದು ಎಕ್ಸಾಮ್ಗೂ ಮುನ್ನ ಒಂದು ಟ್ರೈನಿಂಗ್ ನಡೀತೈತೆ, ಎಕ್ಸಾಮ್ಸ್ ಯಾವ ರೀತಿ ಇರ್ತೈತೆ ಅಂತೇಳಿ. ಆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಯಾವಾಗ ಇರ್ತೈತೆ ಅಂತಂದರೆ ಜುಲೈ 2026, ಜುಲೈದ ಇದು 3rd ಅಥವಾ 4th ವೀಕಲ್ಲಿ ಮಾಡ್ತಾರೆ. ಎಕ್ಸಾಮ್ಗೂ ಒಂದು 10 ಡೇಸ್ ಮೊದಲು, ಪ್ರಿಲಿಮ್ಸ್ ಎಕ್ಸಾಮ್ಗೂ ಒಂದು 10 ಡೇಸ್ ಮೊದಲು. ಓಕೆ, ಇದಾದ ನಂತರ ನೆಕ್ಸ್ಟ್ ನೋಡೋಣ ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಳಗಡೆ ಏಜ್ ಲಿಮಿಟ್ ನೋಡಿದಾಗ, ಏಜ್ ಲಿಮಿಟ್ ಇಲ್ಲಿ ಕಾಣಿಸ್ತದೆ ನೋಡಿದ್ರೆ 21 ವಯಸ್ಸಿನಿಂದ 30 ವಯಸ್ಸಿನ ಮಧ್ಯೆ ಇರ್ತಕ್ಕಂಥ ಪ್ರತಿಯೊಬ್ಬರು ಇದನ್ನು ಅಪ್ಲೈ ಮಾಡ್ಬೋದು. ಇವರು ಇಲ್ಲಿ 2026 ಪೈಕಿ 1/4/2026 ಈ ಒಂದು ಬೇಸ್ ಇಯರ್ ಇಟ್ಕೊಂಡು ಇಲ್ಲಿವರೆಗೂ ನೀವು 30ರಿಂದ 21 ಒಳಗಡೆ ಇರಬೇಕು. ಈ ಡೇಟಿನ ಒಳಗಡೆ ಅಂದರೆ 2005ಕ್ಕಿಂತ ಮುಂಚೆ ಬಾರ್ನ್ ಆಗಿರೋರು ಅಲ್ಲಿ ಎಲಿಜಿಬಲ್ ಆಗ್ತಾರೆ. 2025 ಆದ ನಂತರ ಬಾರ್ನ್ ಆದವರು ಎಲಿಜಿಬಲ್ ಆಗಲ್ಲ. 1996ರಿಂದ 2005 ಬಾರ್ನ್ ಆಗಿರೋರು ಪ್ರತಿಯೊಬ್ಬರು ಎಲಿಜಿಬಲ್ ಆಗ್ತಾರೆ. ಓಕೆ, ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. OBCದವರಿಗೆ 3 ವರ್ಷ, SC STದವರಿಗೆ 5 ವರ್ಷ, PWD EWS ಇದ್ದರೆ ಏನು PWD ಅದರೊಳಗಡೆ UR ಮತ್ತು EWS ಇದ್ದರೆ 10 ವರ್ಷ, PWD OBC ಇದ್ದರೆ PWD OBC ಇತ್ತಂದರೆ ಅವರಿಗೆ 13 ವರ್ಷ, ಆಮೇಲೆ SC ST 15 ವರ್ಷ, PWD ಇತ್ತಂದರೆ. ಇವ್ಯಾವು ವೇಸ್ಟ್ ಇದು. ಯಾಕಂತಂದರೆ ಇದು ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವೆಲ್ಲ ಇದೆಲ್ಲ ಯೋಚನೆ ಮಾಡ್ತೀರ. 1 2 3 1 2 3 3 ಅಟೆಂಪ್ಟ್ಕ್ಕಿಂತ ಜಾಸ್ತಿ ಕೊಟ್ಟರೆ ಅವ್ರು 3 ಅನ್ಕೊತೀನಿ ನಾನು ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ. ಯಾಕಂತಂದರೆ 1 2 3 ಕ್ಲರ್ಕ್ ಆಗಿರಲಿ, PO ಆಗಿರಲಿ, ಯಾವುದೇ ಒಂದು ಜಾಬ್ ಆಗಿರಲಿ ಬ್ಯಾಂಕಲ್ಲಿ ಪ್ರತಿಯೊಂದು ಬೆಸ್ಟ್ ಜಾಬೇ ಇದ್ದಾವೆ. PO ಆದರೆ ಅದಕ್ಕೆ ಅದರದೇ ಆದ ಸ್ಟ್ರೆಸ್ಗಳಿದ್ದಾವೆ, ಅದರದ್ದೇ ಆದ ಒಂದು ಪೂರ್ತಿ ವರ್ಕ್ ಲೈಫೇ ಅದರದ್ದು ಬೇರೆಯೇ ಇದೆ, ಅದರದ್ದು ಟಾರ್ಗೆಟ್ಸ್ ಅವೆಲ್ಲ POದಲ್ಲಿರ್ತವೆ. ಕ್ಲರ್ಕ್ ಆದರೆ ಕ್ಲರ್ಕ್ದೇನು ನೋಡಿರಿ ಎಲ್ಲ ಸ್ಯಾಲರಿ ಕಡಿಮೆ ಐತೆ, ಬಟ್ ಕ್ಲರ್ಕ್ದು ಪೋಸ್ಟು ಬೆಳಗ್ಗೆ 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ಬಿಡ್ತಾರೆ ಅವರು. ಅವ್ರಿಗೆ ಸ್ಟ್ರೆಸ್ ಇರೋಂಗಿಲ್ಲ, ಜಸ್ಟ್ ಕ್ಯಾಶ್ ಫ್ಲೋವನ್ನು ಏನೇನಿದೆ ಅದರದ್ದು ರಿಪೋರ್ಟ್ ಕೊಟ್ಟರೆ ಮುಗಿದೋತು, ಅಷ್ಟೇ ಅವ್ರ ಕೆಲಸ. ಓಕೆ, ಈ ರೀತಿ ಅಕಾಡೆಮಿಕಲ್ಲಿ ಏನೇನು ಬೇಕಂತಂದರೆ ಡಿಗ್ರಿ ಕಂಪಲ್ಸರಿ ಆಗಿರಬೇಕು. ಅದೊಂದೇ ಐತೆ, ಅದರಲ್ಲಿ ಏನಷ್ಟು ದೊಡ್ಡದು ಏನು ನೋಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ನೋಡೋಣ ಕ್ಯಾಟಗರಿ, ಇವೆಲ್ಲ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಬರೋಣ. ಇಲ್ಲಿ ಇನ್ನೊಂದು ಏನಿರ್ತೈತೆ,
ನಂಬರ್ ಆಫ್ ಅಟೆಂಪ್ಟ್ಸ್ಗಳು ಯಾವ ರೀತಿ ನಮ್ದು UPSC ನೋಡ್ತೀವಲ್ಲ ಇಷ್ಟೇ ಅಟೆಂಪ್ಟ್ಸ್ಗಳು ಇರ್ತವೆ, ಜನರಲ್ದವ್ರಿಗೆ ಇಷ್ಟ ಅಟೆಂಪ್ಟ್ಸು, ನಮ್ಮಲ್ಲಿ EWS OBC ದವ್ರಿಗೆ ಇಷ್ಟ ಅಟೆಂಪ್ಟ್ಸು. ಅದೇ ರೀತಿ SBI ಕೂಡ ನಂಬರ್ ಆಫ್ ಅಟೆಂಪ್ಟ್ಸ್ ಫಿಕ್ಸ್ ಮಾಡಿರುತ್ತೆ. UR ಮತ್ತು EWS ಇರೋರಿಗೆ 6 ಅಟೆಂಪ್ಟ್ಸ್ ಮ್ಯಾಕ್ಸಿಮಮ್. UR ಅಲ್ಲಿ PWD WBD, ಆಮೇಲೆ EWS ಅಲ್ಲಿ PWBD, ಈ ರೀತಿ PWBD ಇದ್ದಂಥ ಕ್ಯಾಂಡಿಡೇಟ್ಸ್ಗಳಿಗೆ 9 ವರ್ಷ ಇದೆ. ಅದೇ SC ST ಅಲ್ಲಿ PWBD ಇದ್ದರೆ ಅಥವಾ SC ST ಇದ್ದಂಥ ವ್ಯಕ್ತಿಗಳಿಗೆ ಏನೈತೆ ಅವರಿಗೆ ನೋ ರೆಸ್ಟ್ರಿಕ್ಷನ್, ಅನ್ಲಿಮಿಟೆಡ್. ಅದೇ ರೀತಿ ಆಗ ನಾನು ಏನು ಹೇಳಿದೆ ಅದೇ ರೀತಿಯೇ ಆಗುತ್ತೆ ಮತ್ತು ವಾಪಸ್ ವೇಸ್ಟ್ ಅಂತೇಳಿ. ಇಲ್ಲಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಚೆಕ್ ಆ್ಯಂಡ್ ಕನ್ಫರ್ಮ್ ದೇರ್ ಸಿಬಿಲ್ ಸ್ಕೋರ್. ಸಿಬಿಲ್ ಸ್ಕೋರ್ ಕ್ಯಾಂಡಿಡೇಟ್ಸು ಮಿನಿಮಮ್ 650 ಇರಲೇಬೇಕು. ನೀವು ನಿಮ್ಮ ಸಿಬಿಲ್ ಸ್ಕೋರ್ ನೀವು ಯಾವುದೋ ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದೋ ಒಂದು ಆ್ಯಪಿಂದ ಮಾಡೋದಲ್ಲ. ಇದು ಸಿಬಿಲ್ ಸ್ಕೋರು ಒಂದು ಬೇರೆ ಇರ್ತೈತೆ. ಅದು ನಿಮ್ಮ ಮೊಬೈಲ್ಸ್ಗಳಲ್ಲಿ, ಫೋನ್ಪೇಗಳಲ್ಲಿ ಬರೋ ಸಿಬಿಲ್ ಸ್ಕೋರೇ ಬೇರೆ, ನಿಮ್ಮ ಆ್ಯಕ್ಚುಯಲ್ ಸಿಬಿಲ್ ಸ್ಕೋರೇ ಬೇರೆ ಇರ್ತೈತೆ. ಆ್ಯಕ್ಚುಯಲ್ ಸಿಬಿಲ್ ಸ್ಕೋರ್ ನೀವು ಪೇ ಮಾಡಿ ಚೆಕ್ ಮಾಡಿಸ್ಬೇಕಿಲ್ಲ. 650 ಮಿನಿಮಮ್ ಇರಲೇಬೇಕು. ಇದಕ್ಕಿಂತ ಕೆಳಗಡೆ ಇದ್ದರೆ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್. ಓಕೆ, ಅಪ್ಲಿಕೇಶನ್ ಫೀಸ್ SC ST EWS ಜನರಲ್ ಇವೆಲ್ಲರಿಗೂ 750 ಫಾರ್ ಅನ್ರಿಸರ್ವ್ಡ್ EWS ಕ್ಯಾಂಡಿಡೇಟ್ಸ್ ನಿಲ್ ಫಾರ್ ದ SC ST ಕ್ಯಾಂಡಿಡೇಟ್ಸ್. ಅಪ್ಲಿಕೇಶನ್ ಫೀಸ್ ವಿಲ್ ಬಿ ಪೇಡ್, ವಿಲ್ ನಾಟ್ ಬಿ ರಿಫಂಡೆಡ್. ಅದ್ರ ಬಗ್ಗೆ ಡೀಟೇಲ್ ನೋಡೋಣ, ಅಪ್ಲಿಕೇಶನ್ ಫೀಸ್ ಬಗ್ಗೆ. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಏನೇನೈತೆ. ಸೆಲೆಕ್ಷನ್ ಪ್ರೊಸೀಜರ್ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮೇನ್ಸ್ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ಗೆ ಫೇಸ್ 1 ಎಕ್ಸಾಮ್ ಅಂತ ಕರೀತಾರೆ, ಮೇನ್ಸ್ ಎಕ್ಸಾಮಿಗೆ ಫೇಸ್ 2 ಎಕ್ಸಾಮ್ ಅಂತ ಕರೀತಾರೆ. ಅದಾದ ನಂತರ ಸೈಕೋಮೆಟ್ರಿಕ್ ಟೆಸ್ಟು, ಇಂಟರ್ವ್ಯೂ, GD ಬರುತ್ತೆ, ಅದಕ್ಕೆ ಫೇಸ್ 3 ಅಂತ ಕರೀತಾರೆ. ಪ್ರಿಲಿಮಿನರಿ ಎಕ್ಸಾಮಲ್ಲಿ ಇಂಗ್ಲೀಷ್ ಮೊದಲೆಲ್ಲ ಇಂಗ್ಲೀಷ್ 30 ಮಾರ್ಕ್ಸಿಗೆ ಬರ್ತಿತ್ತು, ಇದೀಗ 40 ಮಾರ್ಕ್ಸ್. ಇಂಗ್ಲೀಷ್ದು ವೇಟೇಜ್ ಜಾಸ್ತಿ ಮಾಡಿದ್ದಾರೆ. ಕ್ವಾಂಟಿಟೇಟಿವ್ ಅಬಿಲಿಟಿಗಳು ಮೊದಲು 35 ಮಾರ್ಕ್ಸಿಗೆ ಬರ್ತಿತ್ತು, ಬಟ್ ಇವಾಗ 30 ಮಾರ್ಕ್ಸಿಗೆ ಬರುತ್ತೆ. 30 ಕ್ವಶನ್ ಇರ್ತೈತೆ, ಒಂದು ಮಾರ್ಕ್ಸಿಗೆ 1 ಕ್ವಶನ್. ಇದರಲ್ಲಿ ರೀಸನಿಂಗು ಇದು ಕೂಡ 30 ಬರ್ತೈತೆ, ಮೊದಲು 35 ಬರ್ತಿತ್ತು. ಓಕೆ, ಇವೆರಡರದ್ದು ವೇಟೇಜ್ ಕಡಿಮೆ ಮಾಡಿ ಇದರದ್ದು ಜಾಸ್ತಿ ಮಾಡಿದ್ದಾರೆ. ಟೋಟಲ್ 100 ಕ್ವಶನ್ಸ್ಗಳಿರ್ತವೆ 100 ಮಾರ್ಕ್ಸಿಗೆ. ಇಂಗ್ಲೀಷಿಗೆ 20 ನಿಮಿಷ, ಎಲ್ಲಕ್ಕೂ 20 ನಿಮಿಷ, 1 ಅವರ್ದ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಅದಕ್ಕೆ ಸೆಕ್ಷನಲ್ ಕಟಾಪ್ ಇರೋಂಗಿಲ್ಲ, ಡೈರೆಕ್ಟ್ ಇದ್ರದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇರ್ ವಿಲ್ ನೋ ಸೆಕ್ಷನಲ್ ಕಟಾಪ್, ಓವರಾಲ್ ಕಟಾಪ್ ಇರುತ್ತೈತೆ. ಓವರಾಲ್ ಕಟಾಪ್ ಬಗ್ಗೆ ನಿಮ್ಗೆ ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ 3 ಇಯರ್ ಕಟಾಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ. ಇದು SBI PO ಅಂದ್ಕೊಂಡಷ್ಟು ಈಸಿ ಇಲ್ಲ ಎಕ್ಸಾಮ್, ಅದೊಂದು ತಲೆಯಲ್ಲಿ. ಅದಕ್ಕೆ ನಾನು ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬಾರ್ದು ಅದ್ರ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಹೇಳ್ತೀನಿ. ಇದು ನೋಟಿಫಿಕೇಶನ್ದು ಡೀಟೇಲಾಗಿ ಡಿಸ್ಕಸ್ ಆದ ನಂತರ ಮೇನ್ಸ್ ಎಕ್ಸಾಮ್ಗೆ ಬರೋಣ. ಮೇನ್ಸ್ ಎಕ್ಸಾಮ್ ಟೋಟಲ್ 200 ಮಾರ್ಕ್ಸಿಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಟೋಟಲ್ 200 ಮಾರ್ಕ್ಸಿಗೆ ಆನ್ಲೈನ್, ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತೆ. ಮೇನ್ಸ್ ಎಕ್ಸಾಮಲ್ಲಿ ಏನೇನು ಇರ್ತೈತೆ ಪ್ಯಾಟರ್ನ್ ನೋಡೋಣ. ಟೋಟಲ್ ಇದು ಎಕ್ಸಾಮ್ 3 ಅವರ್ 30 ನಿಮಿಷದ ಎಕ್ಸಾಮ್ ಇರ್ತೈತೆ. 3 hour 30 minutes ಕಂಟಿನ್ಯೂ ಮೊದಲು 3 hour ಎಕ್ಸಾಮ್ ಆಗುತ್ತೆ. ಅದಾದ ನಂತರ ಒಂದು 10 minutes ಆಗಿ ವಾಪಸ್ಸು 30 minutes ಒಂದು ಎಕ್ಸಾಮ್ ಇರುತ್ತೆ. ಇದು ಆದ ನಂತರನೇ ಇದು ಎಕ್ಸಾಮ್ ಎರಡು ಒಂದೇ ಟೈಮಲ್ಲಿ ಇರ್ತೈತೆ. ದೇರ್ ವಿಲ್ ನಾಟ್ ಬಿ ಸಪ್ರೇಟ್ ಸೆಕ್ಷನ್, ಸಪ್ರೇಟ್ ಟೈಮಿಂಗ್, ಈ ಥರ ಏನಿರಲ್ಲ. ಇಲ್ಲೇನಾಗ್ತೈತಿ, ಪ್ರತಿಯೊಂದು ಸೆಕ್ಷನ್ಗೂ ಒಂದೊಂದು ಟೈಮಿಂಗ್ಸ್ ಬೇರೆ ಇರ್ತೈತೆ. 50 ನಿಮಿಷ ಟೈಮ್ ಆಯಿತಾ ಇದರದ್ದು, ಅದಾದ ನಂತರ ನೆಕ್ಸ್ಟ್ ಆಟೋಮೆಟಿಕ್ಲಿ ನೆಕ್ಸ್ಟ್ ಲಾಟಿಗೆ ಹೋಗ್ತೈತಿ. ಇದ್ರ 45 ನಿಮಿಷ ಆಯಿತಾ ಅಂದರೆ ನೆಕ್ಸ್ಟ್ ಲಾಟಿಗೆ. ಈ ರೀತಿ ಸಪ್ರೇಟ್ ಪ್ರತಿಯೊಂದು ಸ್ಲಾಟಿಗೆ ಒಂದೊಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಫಸ್ಟ್ ಒಂದು ನೋಡೋಣ, ರೀಸನಿಂಗ್ ಅಥವಾ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಇದು ರೀಸನಿಂಗ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂದರೆ ಪೂರ ರೀಸನಿಂಗ್ ಇರ್ತೈತೆ. ಇದರಲ್ಲಿ ಕಂಪ್ಯೂಟರ್ ಕ್ವಶನ್ಸ್ಗಳು ಏನು ಬರಲ್ಲ. ರೀಸನಿಂಗ್ ಕ್ವಶನ್ಸ್ಗಳು ಒಟ್ಟು 40 ಕ್ವಶನ್ಸ್ಗಳು ಇರ್ತವೆ 60 ಮಾರ್ಕ್ಸಿಗೆ. 40 ಕ್ವಶನ್ಸ್ಗಳು 60 ಮಾರ್ಕ್ಸಿಗೆ ಅಂದರೆ 1.5 ಮಾರ್ಕ್ಸಿಗೆ ಒಂದು ಕ್ವಶನ್ ಆಗ್ತೈತೆ. ಟೋಟಲ್ 50 ನಿಮಿಷದ ಟೈಮ್. 40 ಕ್ವಶನ್ಗೆ 50 ನಿಮಿಷ ಟೈಮ್. ಡಾಟಾ ಅನಾಲಿಸಿಸ್ ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್, ಇದು 30 ಕ್ವಶನ್ ಇರ್ತವೆ 60 ಮಾರ್ಕ್ಸಿಗೆ. ಅಂದರೆ ಒಂದು ಕ್ವಶನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. 45 ನಿಮಿಷದ ಕ್ವಶನ್ ಪೇಪರ್ ಇರ್ತದೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್, ಎಕನಾಮಿಕ್, ಬ್ಯಾಂಕಿಂಗ್ ಅವೇರ್ನೆಸ್, ಇವೆಲ್ಲ ಇದರ ಟೋಟಲ್ 60 ಕ್ವಶನ್ ಇರ್ತವೆ 60 ಮಾರ್ಕ್ಸ್. ಇದು ಕೂಡ 60 ಮಾರ್ಕ್ಸ್ ಇರ್ತದೆ. 45 ನಿಮಿಷ ಟೈಮಿಂಗ್ ಇರುತ್ತೆ. ಇದರಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ನೋಡ್ಬೋದು. ಮಲ್ಟಿಪಲ್ ಕ್ವಶನ್ಸ್, ಒಂದರಲ್ಲಿ ಮಲ್ಟಿಪಲ್ 1 2 3 4 ಈ ರೀತಿ ನಂಬರ್ಸ್ ಹಾಕಿ ಅದರಲ್ಲಿ ಯಾವ ಟ್ರೂ ಇದಾವೆ ಯಾವ ಫಾಲ್ಸ್ ಇದಾವೆ ಆ ರೀತಿ ಕೇಳ್ಬೋದು. ಸ್ವಲ್ಪ ಕ್ವಶನ್ಸ್ಗಳು ಲೆಂತಿ ಇರ್ತವೆ SBI PO ಅಲ್ಲ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಕ್ವಶನ್ಸ್ಗಳು ಇರ್ತವೆ 20 ಮಾರ್ಕ್ಸಿಂದು. ಟೋಟಲ್ 40 ನಿಮಿಷ ಟೈಮ್ ಇರುತ್ತೆ. ಒಟ್ಟು 200 ಮಾರ್ಕ್ಸಿಂದ ಎಕ್ಸಾಮು. ಅದರಲ್ಲಿ 170 ಕ್ವಶನ್ ಇರುತ್ತೆ. 3 ಅವರ್ ಟೈಮ್ ಇರುತ್ತೆ.
ಇದಾದ ನಂತರ ಅದಾದ ನಂತರ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಯಾವುದು ಡಿಸ್ಕ್ರಿಪ್ಟಿವ್ ಪೇಪರ್. ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ ನಿಮ್ಮ ಟೈಪಿಂಗ್ ಸ್ಕಿಲ್ಲನ್ನು ಮತ್ತು ನಿಮ್ಮ ಕೆಲವೊಂದು ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಅವರು ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಏನು ಮಾಡ್ತಾರೆ, ಫಸ್ಟ್ ಒನ್ ಇಮೇಲ್ ಇರುತ್ತೆ. ಇಮೇಲಲ್ಲಿ 2 ಆಪ್ಷನ್ ಇರ್ತವೆ, 2ರಲ್ಲಿ ಒಂದು ಚೂಸ್ ಮಾಡಿ ಇಮೇಲನ್ನು ರೈಟ್ ಮಾಡೋದಿರುತ್ತೆ. ಓಕೆ, ಆಮೇಲೆ ಸಿಚುವೇಷನ್ ಅನಾಲೈಸಿಸ್ ಮೇಲೆ 2 ಸಿಚುವೇಷನ್ಸ್ಗಳು ನಿಮ್ಗೆ ಕೊಟ್ಟಿರ್ತಾರೆ. ಆ ಸಿಚುವೇಷನ್ ಅನಾಲೈಸಿಸ್ ಮಾಡಿ ಅದ್ರ ಬಗ್ಗೆ ಡೀಟೇಲಾಗಿ ಟೈಪ್ ಮಾಡೋದಿರುತ್ತೆ. ಅದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಆಮೇಲೆ ಐದರ್ ರಿಪೋರ್ಟ್ ರೈಟಿಂಗ್ ಇರ್ತೈತೆ ಅಥವಾ ಪ್ರೆಸಿ ರೈಟಿಂಗ್ ಇರ್ತೈತಿ. ಪ್ರೆಸಿ ಅಂತಂದರೆ ನಾವು ಮೊದಲು ಬರೀತಿದ್ದೀವಲ್ಲ ನಿಬಂಧಗಳು, ಆ ರೀತಿ ಐದರ್ ರಿಪೋರ್ಟ್ ಅಥವಾ ಪ್ರೆಸಿ ರೈಟಿಂಗ್ ಇರ್ತೈತೆ. ಅದರಲ್ಲಿ 2 ಆಪ್ಷನ್ ಇರ್ತವೆ, 2ರಲ್ಲಿ ಒಂದು ನೀವು ಮಾಡ್ಬೋದು. ಪ್ರತಿಯೊಂದರಲ್ಲಿ 2 ಆಪ್ಷನ್ ಇರ್ತವೆ, ಒಂದು ಸೆಲೆಕ್ಟ್ ಮಾಡಿ ಮಾಡ್ಬೋದು. ಒಂದೊಂದು 10 ಮಾರ್ಕ್ಸ್ ಇರ್ತೈತೆ, ಟೋಟಲ್ 30 ಮಾರ್ಕ್ಸ್. ಈ ಮಾರ್ಕ್ಸ್ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿ ಟೋಟಲ್ 230 ಮಾರ್ಕ್ಸಿಂದು ಫೇಸ್ 2 ಎಕ್ಸಾಮ್ ಇರುತ್ತೆ. 230 ಮಾರ್ಕ್ಸಿಂದು ಪ್ಲಸ್ 3 hours 30 minutes ಟೈಮು. ಕಂಟಿನ್ಯೂಸ್ ಟೈಮ್ ನೀವು ಕೂಡಲೇಬೇಕು. ಎಕ್ಸಾಮಲ್ಲಿ ಇಷ್ಟು ಕೂಡೋದು ಆಲಸ್ಯ ಆಗ್ತೈತೆ, ಇದು ಮೊದಲೇ ಪ್ರಾಕ್ಟೀಸ್ ಆಗಬೇಕು ನಿಮಗೆ. 3 hours 30 minutes ಅಂದರೆ ಎಕ್ಸಾಮ್ಗೂ ಮುನ್ನ 1 hour ಕೂಡಿಸ್ತಾರೆ, ಎಕ್ಸಾಮ್ ಆದ ನಂತರ 1 hour ಹಿಡೀರಿ. ಟೋಟಲ್ 5 hours 30 minutes ನೀವು ಕಾನ್ಸ್ಟೆಂಟಾಗಿ ಕೂಡೋದು ಪ್ರಾಕ್ಟೀಸ್ ಮಾಡಲೇಬೇಕು. ಇದು ನೀವು ಮಾಕ್ ಟೆಸ್ಟ್ ಕೊಡ್ತಿರ್ಬೇಕಾದ್ರೆ ಅದೇ ನೀವು ಮೇನ್ ಕಲಿಯೋದು. ಓಕೆ, ನೆಕ್ಸ್ಟ್ ಸೆಕ್ಷನಲ್ ಕಟ್-ಆಫ್ ಮೇನ್ಸಲ್ಲಿ ಹೆಂಗಿರುತ್ತೆ ಅಂತೇಳಿ. ಮೇನ್ಸಲ್ಲಿ ಪ್ರಿಲಿಮ್ಸಲ್ಲಿ ಸೆಕ್ಷನಲ್ ಕಟ್-ಆಫ್ ಇರೋಲ್ಲ, ಬಟ್ ಮೇನ್ಸಲ್ಲಿ ಏನಾಗುತ್ತೆ, ಸೆಕ್ಷನಲ್ ಕಟ್-ಆಫು ಇರುತ್ತೆ, ಅದ್ರ ಜೊತೆಗೆ ಅಗ್ರಿಗೇಟಿವ್ ಕ್ವಾಲಿಫೈಯಿಂಗ್ ಸ್ಕೋರ್ ಅಂತ ಕೂಡ ಇರುತ್ತೆ. ಅಗ್ರಿಗೇಟಿವ್ ಅಂದರೆ ಪೂರ್ತಿ 230ರಲ್ಲಿ ಇಂತಿಷ್ಟು ತೊಗೊಳ್ಳೇಬೇಕು ಅಂತೇಳಿ ಒಂದು ಕ್ವಾಲಿಫೈಯಿಂಗ್ ಸ್ಕೋರ್ ಇರ್ತೈತೆ. ಆಮೇಲೆ ಈಚ್ ಸೆಕ್ಷನಲ್ಲಿ 60 ಮಾರ್ಕ್ಸ್ ಒಂದು ಪ್ರತಿಯೊಂದು ಸೆಕ್ಷನ್ ನೋಡಿದೀವಲ್ಲ, ಆ ಸೆಕ್ಷನ್ದು ಪ್ರತಿಯೊಂದ್ರದ್ದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರ್ತೈತೆ, ಸೆಕ್ಷನಲ್ ಕಟ್-ಆಫ್ ಇರ್ತೈತೆ, ಅದು ಕೂಡ ನೀವು ಕ್ಲಿಯರ್ ಮಾಡಲೇಬೇಕು. ಅದಾದ ನಂತರ ಇದೊಂದು ಪೆನಾಲ್ಟಿ ಎಲ್ಲರಿಗೂ ಗೊತ್ತೇ ಇದೆ. 4 ಕ್ವಶನ್ ಹಂಗಾದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಅಂತೇಳಿ 1/4. ನೆಕ್ಸ್ಟ್ ಫೇಸ್ 3 ಎಕ್ಸಾಮಿಗೆ ಬರೋಣ. ಫೇಸ್ 3ಯಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಆಗುತ್ತೆ. ಅದಾದ ನಂತರ ಗ್ರೂಪ್ ಡಿಸ್ಕಷನ್ ಆಗಿ ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ. ಸೈಕೋಮೆಟ್ರಿಕ್ ಟೆಸ್ಟಿಂದು ಜಸ್ಟ್ ಸ್ಯಾಟಿಸ್ಫ್ಯಾಕ್ಟರಿ ಇರ್ತೈತಿ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂ ಮತ್ತು ಗ್ರೂಪ್ ಡಿಸ್ಕಷನ್ ಇಂಟರ್ವ್ಯೂವನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಒಂದೇ ದಿನದಲ್ಲಿ ಆಗ್ತೈತೆ, ಕೆಲವೊಂದು ಮ್ಯಾಕ್ಸಿಮಮ್ ಒಂದೇ ದಿನದಲ್ಲಿ ಆಗುತ್ತೆ. ಓಕೆ, ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಏನಿರೋಂಗಿಲ್ಲ. ಇದರಲ್ಲಿ ಸೈಕೋಮೆಟ್ರಿಕ್ ಟೆಸ್ಟದು ಅವರು ಒಂದೊಂದು ಸತಿ ಏನು ಮಾಡ್ತಾರೆ, ಸೈಕೋಮೆಟ್ರಿಕ್ ಟೆಸ್ಟ್ ಇಂಟರ್ವ್ಯೂ ಜೊತೆನೇ ಸೈಕೋಮೆಟ್ರಿಕ್ ಟೆಸ್ಟ್ ಆಗುತ್ತೆ. ಅಲ್ಲಿ ಒಬ್ಬರು ಸೈಕಾಲಜಿಸ್ಟ್ ಕೂತಿರ್ತಾರೆ, ಅವ್ರು ನಮ್ಗೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಕೂತಿರ್ತಾರೆ, ನಮ್ಮ ಬಿಹೇವಿಯರ್ ಆಮೇಲೆ ಪ್ರತಿಯೊಂದನ್ನು ಅವ್ರು ಅಬ್ಸರ್ವ್ ಮಾಡ್ಕೋತಾ ಕೂರ್ತಿರ್ತಾರೆ. ನಾವು ಎಷ್ಟು ಕರೆಕ್ಟ್ ಹೇಳ್ತಿದ್ದೀವಿ, ಎಷ್ಟು ಸುಳ್ಳು ಹೇಳ್ತಿದ್ದೀವಿ, ಇದೆಲ್ಲ ಪ್ರತಿಯೊಂದು ಅಬ್ಸರ್ವ್ ಆಗುತ್ತೆ. ಆ ಥರ ಆಮೇಲೆ ಕೆಲವೊಂದು ಸತಿ ಪರ್ಸ್ನಲಿ ಸೈಕೋಮೆಟ್ರಿಕ್ ಟೆಸ್ಟ್ ಕೂಡ ಕಂಡಕ್ಟ್ ಆಗುತ್ತೆ. ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲೆಲ್ಲ ಕ್ಯಾಂಡಿಡೇಟ್ಸ್ 2,000 2,500 ಈ ರೀತಿ ಸೆಲೆಕ್ಷನ್ ಆಗ್ತಿತ್ತು, ಆವಾಗ ಆ ರೀತಿ ಇತ್ತು. ಇವಾಗ 500 400 1500 ಇದೆಲ್ಲ ಕಡಿಮೆ ಆಗಿದೆ ಕ್ಯಾಂಡಿಡೇಟು. ಓಕೆ, ಸೈಕೋಮೆಟ್ರಿಕ್ ಟೆಸ್ಟ್ ಆದ ನಂತರ ನೆಕ್ಸ್ಟ್ ಏನಾಗುತ್ತೆ, ಗ್ರೂಪ್ ಎಕ್ಸಸೈಸ್ ಆ್ಯಂಡ್ ಇಂಟರ್ವ್ಯೂ. ಗ್ರೂಪ್ ಎಕ್ಸಸೈಸ್ ಅಂದರೆ ಇದು ಡಿಗ್ರಿ ಅಂತ ಕರೀತಾರೆ. ಗ್ರೂಪ್ ಡಿಸ್ಕಷನ್ ಮಾಡ್ಲಿಕ್ಕೆ ಒಂದು ಟಾಪಿಕ್ ಕೊಡ್ತಾರೆ, ಆ ಟಾಪಿಕ್ ಮೇಲೆ ನೀವು ಡಿಸ್ಕಸ್ ಮಾಡ್ಬೋದು. ಇದು ಡಿಗ್ರಿ ಕಾಲೇಜಲ್ಲೆಲ್ಲ ನೀವು ಮಾಡಿರ್ತೀರ, ಯಾವುದೋ ಒಂದು ಟಾಪಿಕ್ ಕೊಟ್ಟು 5-6 ಜನ ಕೂಡಿಸಿರ್ತಾರೆ, ಅವರಿಗೆ ಆ ಟಾಪಿಕ್ ಮೇಲೆ ಡಿಬೇಟ್ ಮಾಡೋಕ್ಕೆ ಹೇಳ್ತಾರೆ. ಇದು ಗ್ರೂಪ್ ಡಿಸ್ಕಷನ್ ಅಥವಾ ಗ್ರೂಪ್ ಎಕ್ಸಸೈಸ್ ಅಂತ ಕರೀತಾರೆ. ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ, ಪರ್ಸನಲ್ ಇಂಟರ್ವ್ಯೂ. 30 ಮಾರ್ಕ್ಸಿಂದ ಇರ್ತೈತೆ, ಗ್ರೂಪ್ ಡಿಸ್ಕಷನ್ 20 ಮಾರ್ಕ್ಸಿಂದ ಇರ್ತದೆ. ಒಟ್ಟು 50 ಮಾರ್ಕ್ಸಿಂದ ಇದು. ಒಟ್ಟು 50 ಮಾರ್ಕ್ಸಿಂದ ಗ್ರೂಪ್ ಎಕ್ಸಸೈಸ್ ಏನಿರ್ತದಲ್ಲ ಅದು 20 ಮಾರ್ಕ್ಸಿಂದ ಇರುತ್ತೆ. ಇವೆಲ್ಲ ಮಾರ್ಕ್ಸ್ಗಳು ಕೂಡ ಆ್ಯಡ್ ಆಗ್ತವೆ. 230 ಪ್ಲಸ್ 50 270 ಆಗಬೇಕು. ಓಕೆ, ದ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಫಾರ್ ದ ಗ್ರೂಪ್ ಎಕ್ಸಸೈಸ್ ಮತ್ತು ಇಂಟರ್ವ್ಯೂ ಇದೆಲ್ಲ ಏನು ಮಾಡ್ತಾರೆ, ಬ್ಯಾಂಕಿನವರು ಡಿಸೈಡ್ ಮಾಡ್ತಾರೆ ಎಷ್ಟು ಮಿನಿಮಮ್ ಎಷ್ಟು ಇಡಬೇಕಂದ್ರೆ. ಪ್ರತಿ ವರ್ಷ ವೇಕೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ಬರೋಣ. ಫೈನಲ್ ಸೆಲೆಕ್ಷನಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಯಾವುದೇ ಸ್ಕೋರ್ಗಳು ಆ್ಯಡ್ ಆಗೋಲ್ಲ, ಬಟ್ ಇದರಲ್ಲಿ ಆ್ಯಡ್ ಆಗೋದು ಯಾವುದು ಫೈನಲ್ ಸೆಲೆಕ್ಷನ್ಗೋಸ್ಕರ ಅಂತಂದರೆ ಫೇಸ್ 2 ಎಕ್ಸಾಮು ಪ್ಲಸ್ ನಿಮ್ಮದು ಇಂಟರ್ವ್ಯೂ GDಯಲ್ಲಿ ತೊಗೊಂಡಂಥ ಮಾರ್ಕ್ಸ್ ಇವೆರಡು ಆ್ಯಡ್ ಆಗ್ತವೆ. ಇಲ್ಲಿ ನೋಡ್ಬೋದು ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಾರ್ಮಲೈಸೇಷನ್ ಮಾರ್ಕ್ಸ್ ಅಂತ 2 ಬರ್ತೈತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಎಕ್ಸಾಮಲ್ಲಿ 230 ಫೇಸ್ 2 ಎಕ್ಸಾಮ್ಸ್ದು, 50 ಗ್ರೂಪ್ ಡಿಸ್ಕಷನ್ಸ್ದು, ಟೋಟಲ್ 280 ಮಾರ್ಕ್ಸ್. ಇದನ್ನು ಏನು ಮಾಡ್ತಾರೆ, 100ಗೆ ಕನ್ವರ್ಟ್ ಮಾಡ್ಕೋಬೇಕು. 100ಗೆ ಕನ್ವರ್ಟ್ ಮಾಡಿಕೊಂಡು ರಿಸಲ್ಟ್ ಕೊಡ್ತಾರೆ ಅವರು. ಯಾವ ರೀತಿ ಕನ್ವರ್ಟ್ ಮಾಡ್ತಾರೆ ಅಂದರೆ, ಈ 230 ಮಾರ್ಕ್ಸನ್ನು 75 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ, 50 ಮಾರ್ಕ್ಸನ್ನು 25 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಅಂದರೆ ನಿಮಗೆ ಇಲ್ಲಿ 50ಕ್ಕೆ ಎಷ್ಟು ಮಾರ್ಕ್ಸ್ ಬಿದ್ದಿರ್ತಾವೆ, 50ಕ್ಕೆ ಒಂದು 30 ಬಿದ್ದು ಅಂತಂದರೆ ಅದಕ್ಕೆ /2 ಮಾಡಬೇಕು. ಇದಕ್ಕೆ 230ಕ್ಕೆ 75 ಅಂತಂದರೆ ನಿಮಗೆ 200 ಬಿದ್ದವು ಅಂತಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ 75 × 200 / 230 ಈ ರೀತಿ ಕ್ಯಾನ್ಸಲ್ ಮಾಡಿ ಇದನ್ನು ನಾವು ಮಾರ್ಕ್ಸನ್ನು ಕಂಡುಹಿಡಿತೀವಿ. ಇದ್ರ ಬಗ್ಗೆ ನೀವು ಆಮೇಲೆ ನೋಡೋಣ. ಮೊದಲು ಪ್ರಿಲಿಮಿನರಿ ಎಕ್ಸಾಮ್ ಆಗಿ ಮೇನ್ಸ್ ಎಕ್ಸಾಮ್ ಆದ ನಂತರ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ.
ಓಕೆ, ಇದಾದ ನಂತರ ಫೈನಲ್ ರಿಸಲ್ಟ್ ಪಬ್ಲಿಷ್ ಆಗ್ತೈತಿ. 100ಕ್ಕೆ ಎಷ್ಟು ಮಾರ್ಕ್ಸ್ ತೊಗೊಂಡಿರೋ ಅದ್ರ ಮೇಲೆ ಫೈನಲ್ ರಿಸಲ್ಟ್ ಪಬ್ಲಿಷ್ ಆಗ್ತೈತಿ. ಓಕೆ, ಎಕ್ಸಾಮಿನೇಷನ್ ಸೆಂಟರ್ಸ್, ಕಾಲ್ ಲೆಟರ್ಸ್ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ಎಕ್ಸಾಮಿನೇಷನ್ ಸೆಂಟರ್ಸ್ಗಳಿಗೆ ಬರೋಣ. ಇಲ್ಲಿ ನೋಡ್ಬೋದು, ಕರ್ನಾಟಕದ ಬಂದುಬಿಟ್ರೆ ಡೈರೆಕ್ಟ್ ಕರ್ನಾಟಕದಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಿಗೆ ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಆಮೇಲೆ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವೆಲ್ಲ ಇದ್ದಾವೆ. ಧಾರವಾಡ ಅಂತ ಮ್ಯಾಕ್ಸಿಮಮ್ ಇರಲ್ಲ, ಹುಬ್ಬಳ್ಳಿ ನಿಯರೆಸ್ಟ್ ಧಾರವಾಡ. ಈ ಚೇತನ ಕಾಲೇಜುಗಳು, ಆಮೇಲೆ IBMR ಅಂತೇಳಿ ಒಂದಿದೆ, ಆಮೇಲೆ ಇನ್ನೂ ಹಲವಾರು ಎಕ್ಸಾಮ್ ಸೆಂಟರ್ಸ್ಗಳಿದ್ದಾವೆ. ಟೋಟಲ್ 3-4 ಹುಬ್ಬಳ್ಳಿಯಲ್ಲಿ ನೋಡ್ಬೋದು, ಬೆಳಗಾವಿಯಲ್ಲಿ ಕೂಡ ಇದ್ದಾವೆ, ಬೆಂಗಳೂರು, ಗುಲ್ಬರ್ಗ ಇಲ್ಲ ಇದರಲ್ಲಿ. ಓಕೆ, ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ಗೆ ಬೆಂಗಳೂರು ಒಂದಿದೆ, ಹುಬ್ಬಳ್ಳಿ ಧಾರವಾಡ ಒಂದು ಸೆಂಟರು, ಮೈಸೂರು ಸೆಂಟರು, ಟೋಟಲ್ 3 ಇದ್ದಾವೆ. ಸೆಂಟ್ರಲ್ದೊಂದು, ಸೌತ್ ಒಂದು, ಆಮೇಲೆ ಇದು ಕೂಡ ಸೆಂಟ್ರಲಲ್ಲೇ ಬರಬೇಕು, ಮೈಸೂರು ಇದೊಂದಿದೆ. ಸೊ ನಾರ್ತ್ ಕರ್ನಾಟಕದವ್ರಿಗೆ ಎಲ್ಲರೂ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಒಂದು ಸೆಂಟರ್ ಕೊಟ್ಟಿರೋದು. ನೆಕ್ಸ್ಟ್ ನೋಡೋಣ. ಓಕೆ, ಬೇಕಿದ್ರೆ ನೀವು ಎಕ್ಸಾಮನ್ನು ನಿಮಗೆ ನಿಯರೆಸ್ಟ್ ಸ್ಟೇಟ್ ಯಾವುದಿದೆ ಅಲ್ಲಿ ನಿಯರೆಸ್ಟ್ ಯಾವುದಾದ್ರು ಎಕ್ಸಾಮ್ ಸೆಂಟರ್ ಹಾಕಿದರೆ ಅಲ್ಲಿ ಕೂಡ ನೀವು ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂತ ನಾವು ಪ್ರತಿ ಎಕ್ಸಾಮಲ್ಲಿ ಅಪ್ಲೋಡ್ ಮಾಡ್ತೀವಲ್ಲ, ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ಯಾಟ್ ಇಲ್ಲಿ ಇದೇ ರೀತಿ ನೀವು ಬರೀಬೇಕು. ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಆಗಬೇಕು, ಅದಾದ ನಂತರ ಡೇಟ್ ಆಫ್ ಬರ್ತ್ ಹಾಕಬೇಕು, ಪೂರ್ತಿ ಎಲ್ಲ ಉಳಿದಿರೋದು ಸೇಮ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ತೊಗೋಬೇಕು, ಫೋಟೋ ಸೈಜ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ, ಫೋಟೋ ಹೆಂಗಿರಬೇಕಂತೇಳಿ. ಓಕೆ, ಸಿಗ್ನೇಚರ್ ಕೂಡ ಕೆಳಗಡೆ ಫೋಟೋ ಕ್ಯಾಪ್ಚರ್ ಮಾಡೋದು. ಫೋಟೋ ಕ್ಯಾಪ್ಚರ್ ಅಂತಂದರೆ ಅಡಿಷ್ನಲ್ ಫೋಟೋ ಕ್ಯಾಪ್ಚರ್ ಇರ್ತೈತಿ ನಮ್ಮದು ಮೊಬೈಲಲ್ಲಿ, ನಾವು ವೆಬ್ ಕ್ಯಾಮ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿದಿರ್ತೈತಿ. ಅದ್ರ ಬಗ್ಗೆ ನಾನು ಮುಂದೆ ಎಕ್ಸಾಮಲ್ಲಿ ಹೇಳ್ತೀನಿ. ಅದಾದ ನಂತರ ಸಿಗ್ನೇಚರು, ಲೆಫ್ಟ್ ಹ್ಯಾಂಡ್ ಥಂಬು, ಇದ್ರ ಬಗ್ಗೆ ಎಲ್ಲ ಆಯಿತು. ಓಕೆ, ಪ್ರತಿಯೊಂದನ್ನು ನಾವು ಈ ಎಕ್ಸಾಮ್ಸ್ ಈ ನೋಟಿಫಿಕೇಷನಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನೋಡೋಣ ಇವಾಗ ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು, ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡಬಾರ್ದು ಅಂತೇಳಿ ಹೇಳ್ತೀನಿ ಇವಾಗ. ಓಕೆ, ಸುಮ್ಮನೆ ಅಮೌಂಟ್ ಹಾಳು ಮಾಡೋಕ್ಕೋಸ್ಕರ ನಾನೇನು ಎಕ್ಸಾಮಲ್ಲಿ ಏನೂ ಪ್ರಿಪೇರ್ ಆಗಿಲ್ಲ, ಅದ್ರ ಬಗ್ಗೆ ನನಗೇನು ಐಡಿಯಾನೂ ಇಲ್ಲ, ಆ ಥರ ಇದ್ದು ಸುಮ್ಮನೆ ಎಕ್ಸಾಮಿಗೆ ನೋಟಿಫಿಕೇಷನ್ ಎಲ್ಲರೂ ನೋಡಿರ್ತೀರ, ಯಾರ ಕಡೆಯಿಂದ ಕೇಳಿರ್ತೀರ, ಏನೋ ಒಂದು ನೋಟಿಫಿಕೇಷನ್ ಆಗಿದೆ ಅಂತೇಳಿ ಒಂದು ಸರಿ ನಾವು ಹಾಕಿ ನೋಡೋಣ ಅಂತ ಹಾಕ್ತೀರ. ಆ ಥರ ಹಾಕಿದರೆ ಅವರು 100ಕ್ಕೆ 100 ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ವೇಸ್ಟ್, ನಿಮ್ಮದು ಅಮೌಂಟು ವೇಸ್ಟು, ಟೈಮು ವೇಸ್ಟು, ಎನರ್ಜಿನೂ ವೇಸ್ಟ್. ಓಕೆ, ಆ ಥರದವ್ರು ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ. ಬಟ್ ಯಾರು ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ನಾನು. ಮೊದಲೆಲ್ಲ ಎಕ್ಸಾಮ್ ಕೊಟ್ಟಿರ್ತೀರ, ಪ್ರಿಲಿಮ್ಸ್ ಅಂತ ಈ ರೀತಿ ಪ್ರಿಲಿಮ್ಸ್ ಯಾವುದೇ ಒಂದು IBPS ಆಗಿರಲಿ, SBI ಆಗಿರಲಿ, ಯಾವುದೋ RRB ಆಗಿರಲಿ ಎಕ್ಸಾಮ್ಸ್ಗಳು ಕೊಟ್ಟಿರ್ತೀರ, ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಎಕ್ಸಾಮೆಲ್ಲ ಅಟೆಂಡ್ ಮಾಡಿರ್ತೀರ. ಆ ಥರದವರು ಈ ಎಕ್ಸಾಮ್ ಅಟೆಂಡ್ ಮಾಡ್ಬೋದು. ಸ್ವಲ್ಪ 50% ನಾಲೆಜ್ ಇರಬೇಕು. ಆ ಥರದವರು ಈ ಎಕ್ಸಾಮನ್ನೇ ಟಾರ್ಗೆಟ್ ಮಾಡಿ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಐತಂದ್ರೆ ಅವರು ಅಪ್ಲೈ ಮಾಡ್ಬೋದು. ಇದು ಒಂದನೇ ಕ್ಯಾಟಗರಿ ಆಯಿತು. ಎರಡನೇ ಕ್ಯಾಟಗರಿ, ನಾನು ಈ ಎಕ್ಸಾಮ್ಸ್ ಬಗ್ಗೆ ಐಡಿಯಾನೇ ಇಲ್ಲ, ಯಾವತ್ತೂ ಯಾವ ಬ್ಯಾಂಕಿಂಗ್ ಎಕ್ಸಾಮ್ ಕೊಟ್ಟಿಲ್ಲ, ಇದೇ ವರ್ಷ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬ್ಯಾಂಕಿಂಗ್ ಎಕ್ಸಾಮು. ಆ ಥರದವ್ರು ಇದ್ದರೆ ಅವರು ಈ ವರ್ಷ ಯಾವುದಾದ್ರೂ ಒಂದು ಎಕ್ಸಾಮ್ ನಾನು ಕ್ಲಿಯರ್ ಮಾಡಲೇಬೇಕು ಅನ್ನೋದಿದ್ದವರು, ಆ ಥರದ ಇದ್ದವರು ಕೂಡ ಈ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು. ಯಾಕಂತಂದರೆ ಎಕ್ಸಾಮಲ್ಲಿ ನಿಮ್ಮದು ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಎಕ್ಸಾಮ್ ಸೆಂಟರಲ್ಲಿ ಎಷ್ಟೋ ಜನ, ಈಗ ನನ್ನ ಜೊತೆನೇ ಇರೋರು ಇನ್ನೂ ನನಗಿಂತ ಬೇಜಾನ್ ಟ್ಯಾಲೆಂಟೆಡ್ ಇರೋ ಜನರು ಇದ್ದಾರೆ, ಅವ್ರು ಇನ್ನೂ ಎಕ್ಸಾಮ್ಸ್ ಕೊಡ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿ ಏನಾಗುತ್ತೆ, ಎಕ್ಸಾಮ್ ಸೆಂಟರ್ದೊಂದು ಫಿಯರ್ ಇರ್ತೈತೆ, ಎಕ್ಸಾಮ್ ಸೆಂಟರ್ದೊಂದು ಎನ್ವಿರಾನ್ಮೆಂಟ್ ಇರ್ತೈತೆ. ಎಕ್ಸಾಮಲ್ಲಿ ಕುಂತಾಗ ಕಂಪ್ಯೂಟರ್ ಆ ಡಿಸ್ಪ್ಲೇ ಆ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಅದೆಲ್ಲ ಫೇಸ್ ಮಾಡೋದು ಒಂದು ನ್ಯೂ ಇದು ಇರ್ತೈತೆ ಎಕ್ಸ್ಪೀರಿಯೆನ್ಸ್. ಅದೆಲ್ಲವನ್ನು ನೀವು ಕಲಿಬೇಕಂತಂದರೆ 1-2 ಎಕ್ಸಾಮ್ ಆದರೂ ನೀವು ಸುಮ್ಮನೆ ಕೊಡಲೇಬೇಕಾಗತ್ತೆ. ಎಕ್ಸಾಮ್ ಹೋಗಿ ಬರಬೇಕಾಗತ್ತೆ. ಎಕ್ಸಾಮ್ದು ಹೋಗೋ ಒಂದು ಫೀಲ್ ಇರುತ್ತಲ್ಲ, ಅದು ನೀವು ಅನುಭವಿಸ್ಬೇಕಾಗತ್ತೆ. ಅದಾದ ನಂತರನೇ ನೀವು ಒರಿಜಿನಲ್ ಆಗಿ ನೀವು ಟಾರ್ಗೆಟ್ ಮಾಡಿರೋ ಎಕ್ಸಾಮನ್ನು ಕೊಡೋಕ್ಕೆ ಹೋದಾಗ ಆ ಫಿಯರ್ಸ್ಗಳು, ಆ ಒಂದು ಇದು ಯಾವುದು ಇದು ನಿಮಗೆ ಬರೋಂಗಿಲ್ಲ. ಓಕೆ, ಅದಕ್ಕೋಸ್ಕರ ಫಸ್ಟ್ ಟೈಮ್ ಕೊಡ್ತಿರೋರು ಕೂಡ ಈ ಎಕ್ಸಾಮ್ಗೆ ಅಪ್ಲೈ ಮಾಡಿ ನೀವು ಅದನ್ನು ಇದು ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಲ್ಲಿ ನಿಮ್ಮದು ಉದ್ದೇಶ ಏನಾಗಿರಬೇಕು, ಎಕ್ಸಾಮ್ದು ಫಿಯರು, ಎಕ್ಸಾಮ್ ಸೆಂಟರ್ನ ಫೀಲ್, ಎನ್ವಿರಾನ್ಮೆಂಟು, ಆಮೇಲೆ ಇದು ಪ್ರತಿಯೊಂದನ್ನು ನೀವು ಅದರಲ್ಲಿ ಕಲಿತ್ಕೋಬೇಕು. ಅದಕ್ಕೋಸ್ಕರ ಎಕ್ಸಾಮಿಗೆ ಹೋಗ್ತೀರ ಫಸ್ಟ್ ಟೈಮ್ ಕೊಡೋರು. ಅದು ನಿಮಗೆ ನೆಕ್ಸ್ಟ್ ಟೈಮ್ ಅಂತಂದರೆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ SBI ಕ್ಲರ್ಕ್ ಆಗಿರಲಿ, RRB ಕ್ಲರ್ಕ್ ಆಗಿರಲಿ, RRB PO ಆಗಿರಲಿ, SBI IBPS PO IBPS ಕ್ಲರ್ಕ್ ಆಗಿರಲಿ, ಇವುಗಳಲ್ಲೆಲ್ಲ ಹೆಲ್ಪ್ ಆಗುತ್ತೆ. ಓಕೆ, ಇದು ಒಂದಾಯಿತು. ಆಮೇಲೆ ನಾನು ಇನ್ನೊಂದು ಹೇಳಬೇಕಾಗಿತ್ತು. ಇವಾಗ ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ಪ್ರತಿ ವರ್ಷ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಬ್ಯಾಂಕಿಂಗ್ ವೇಕೆನ್ಸಿಗಳು ಯಾಕೆ ಇಷ್ಟು ಜಾಸ್ತಿ ಇರ್ತವೆ ಅಂತಂದರೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಬಿಟ್ಬಿಡ್ತಾರೆ.
ಒಂದು 100 ಜನ ಬಂದರೆ ಅದರಲ್ಲಿ ಮಿನಿಮಮ್ 30 ಜನ ಪ್ರತಿ ವರ್ಷ ಎಕ್ಸಾಮ್ ಕ್ವಾಲಿಫೈ ಮಾಡಿ ಸೆಲೆಕ್ಷನ್ ಆಗಿ ಜಾಯಿನ್ ಆಗಿ ಇದು ನಿಮ್ಮ ಜಾಬನ್ನು ಬಿಡುವಂಥವ್ರು ನಾನು ನೋಡಿದ್ದೀನಿ. 30%, 25 to 30% ಜನ ಎಕ್ಸಾಮನ್ನು ಜಾಯಿನ್ ಆಗಿ ಬಿಡ್ತಾರೆ ಒಂದು 6 ಮಂತ್ ಒಳಗಡೆ. ಯಾಕಂತಂದರೆ ಈಗ ನಾವು ನಮ್ಮ ಕಂಪ್ಯಾಟಬಿಲಿಟಿ, ನಮ್ಮ ಒಂದು ಇದಕ್ಕೆ ಸೂಟ್ ಆಗುವಂಥ ಜಾಬ್ಸ್ಗಳು ಕೆಲವೊಬ್ಬರು ಸೆಲೆಕ್ಟ್ ಮಾಡಿರಲ್ಲ. ಜಾಯ್ನ್ ಆಗುವಾಗ ಏನೋ ಒಂದು ಗೌರ್ಮೆಂಟ್ ಜಾಬ್ ಇದೆ ಆ ರೀತಿ ಅಂದ್ಕೊಂಡು ಜಾಯ್ನ್ ಆಗಿರ್ತೀರಿ. ಬಟ್ ಜಾಯ್ನ್ ಆದ ನಂತರ ಈ ಎನ್ವಿರಾನ್ಮೆಂಟ್ ಏನಿದೆ, ವರ್ಕ್ ಲೈಫ್ ಏನಿದೆ, ಇದೆಲ್ಲ ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇದು ಹೆಕ್ಟಿಕ್ ಅನ್ಸ್ಕೊಂಡು ಕೆಲವೊಬ್ರು ಬಿಡ್ಬೋದು. ಕೆಲವೊಬ್ಬರಿಗೆ ಇದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ಗಳನ್ನು ಕಂಡಂಥವ್ರು ಇರ್ತೀರ, ಅವ್ರಿಗೆ ಇದೇನು ದೊಡ್ಡದು ಅನ್ಸಂಗಿಲ್ಲ, ಅವ್ರು ಕಂಟಿನ್ಯೂ ಮಾಡ್ತಾರೆ. 25-30% ಜನ ನಾನು ಬಿಡೋದನ್ನು ನೋಡ್ತೀವಿ. ಇನ್ನೊಂದು ಈಗೋ ಇರ್ತೈತೆ ನಮ್ಮ ಹತ್ರ. ನಾನು ಡಿಗ್ರಿ ಮಾಡಿ ಕ್ಲರ್ಕ್ ಎಕ್ಸಾಮ್ ಕ್ಲಿಯರ್ ಮಾಡಿ ಕ್ಲರ್ಕಾಗಿ ಜಾಯ್ನ್ ಆಗೋದು, ಈ ಥರ ಒಂದು ಈಗೋ ಇರುತ್ತೆ. ಬಟ್ ಜಾಯ್ನ್ ಆದ ತಕ್ಷಣ, ನೀವು PO ಆಗಿ ಜಾಯ್ನ್ ಆದ ತಕ್ಷಣ ನಿಮ್ಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಲರ್ಕೇ ಬೆಸ್ಟ್ ಅಲ್ಲ ಅಂತೇಳಿ. ಓಕೆ, ಯಾಕಂತಂದರೆ ಕ್ಲರ್ಕ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬೆಸ್ಟ್ ಜಾಬ್, ಸ್ಯಾಲರಿನೂ ಬೆಸ್ಟ್ ಇರುತ್ತೆ, ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಇದು ಬೆಸ್ಟ್ ಜಾಬು ಕೆಲವೊಬ್ರಿಗೆ. ಇನ್ನು ಕೆಲವೊಬ್ರಿಗೆ ನಾನು ದುಡ್ಡು ಮಾಡಬೇಕು, ಎಫರ್ಟ್ ಹಾಕ್ತೀನಿ, ನಾನು ಎಫರ್ಟ್ ಹಾಕಿ ನಾನು ಇಂಪ್ರೂವ್ ಆಗಬೇಕು, ಬೆಳಿಬೇಕು ಅನ್ನೋರು ಯಾರು ಇದ್ದಾರೆ ಅಂಥವ್ರಿಗೆ PO ಬರ್ಬೋದು. ಅವರಿಗೆ ಸ್ವಲ್ಪ ನಾನು ಮಾಡ್ತೀನಿ ಅನ್ನೋ ಧೈರ್ಯ ಇರಬೇಕು. ಓಕೆ, ಇದು ಬಿಟ್ಟರೆ ಮತ್ತು ಒಂದು ಬ್ಯಾಂಕಲ್ಲಿ ಜಾಯ್ನ್ ಆದರೆ ಇನ್ನೊಂದು ಬ್ಯಾಂಕಿಗೆ ಹೋಗೋಕ್ಕೆ ಸಾಧ್ಯನಾ ಅಂತ ಹಲವಾರು ಕ್ವಶನ್ಸ್ಗಳು ನಾನು ಕೇಳಿದ್ದೀನಿ. ಹೌದು, ಸಾಧ್ಯ ಆಯಿತು. ನೀವು ಈಗ ಫಾರ್ ಎಕ್ಸಾಂಪಲ್ಲು ನಾನು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿದ್ದೀನಿ. ಇಲ್ಲಿಂದ ನಾನು 2 ವರ್ಷ ಆಗಕ್ಕೆ ಬಂತು. 2 ವರ್ಷ ಆದರೆ ನಾನು ನೆಕ್ಸ್ಟ್ ಸ್ಕೇಲ್ ಎಕ್ಸಾಮ್ಸ್ಗಳು ಬೇರೆ ಬ್ಯಾಂಕಿನವರು, ಬೇರೆ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರಲಿ, SBI ಆಗಿರಲಿ, ಅವ್ರ ಎಕ್ಸಾಮ್ಸ್ ಕರೀತಾರೆ, ಸ್ಕೇಲ್ 2 ಎಕ್ಸಾಮ್ಸ್ಗಳು. ಆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಆ ಬ್ಯಾಂಕಿಗೆ ನಾನು ಜಾಯ್ನ್ ಆಗ್ಬೋದು. ಅದು ಓನ್ಲಿ ಫಾರ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಗೆ ಅಷ್ಟೇ ಇರುತ್ತೆ. ಹಾಗೆ ಪ್ರತಿಯೊಂದು ಬ್ಯಾಂಕಿನವರು ಕೂಡ ಸ್ಕೇಲ್ 2 ಆದ ನಂತರ ಸ್ಕೇಲ್ 3 ಆದ ನಂತರ ಸ್ಕೇಲ್ 4 ಎಕ್ಸಾಮ್ಸ್ಗಳು ಕರೀತಾರೆ. ಅಲ್ಲಿಂದ ನಾವು ಬ್ಯಾಂಕ್ ಟು ಬ್ಯಾಂಕ್ ಜಂಪ್ ಮಾಡ್ತಾ ಹೋಗ್ಬೋದು. ಯಾವ ರೀತಿ ಪ್ರೈವೇಟ್ ಬ್ಯಾಂಕಲ್ಲಿ ನೋಡ್ತೀವಿ, ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಕೂಡ ಇದೆ. ಓಕೆ, ಅರ್ಥ ಆಯ್ತು ಅಂದ್ಕೊತೀನಿ. ಇಲ್ಲಿವರೆಗೆ ನಾನು ಹೇಳಿರೋದು ಯಾರು ಅಪ್ಲೈ ಮಾಡಬೇಕು, ಯಾರು ಅಪ್ಲೈ ಮಾಡಬಾರ್ದು ಅಂತೇಳಿ. ಸುಮ್ಮನೆ ಅಪ್ಲೈ ಮಾಡಿ ದುಡ್ಡು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ದುಡ್ಡು ಏನು ಬರೀ ಎಕ್ಸಾಮ್ ಅಪ್ಲೈ ಮಾಡೋದ್ರಿಂದ ವೇಸ್ಟ್ ಆಗಲ್ಲ, ಎಕ್ಸಾಮ್ ಸೆಂಟರ್ ಹೋಗಿ ಬರುವಾಗ ಅದಕ್ಕಿಂತ ಜಾಸ್ತಿ ವೇಸ್ಟ್ ಆಗುತ್ತೆ. ಯಾಕಂದರೆ ಎಕ್ಸಾಮ್ ಟೈಮಿಂಗ್ಸ್ಗಳು ಪ್ರಿಲಿಮ್ಸ್ದು ಒಂದೇ ಡೇಯಲ್ಲಿ 4 ಶಿಫ್ಟಲ್ಲಿ ಎಕ್ಸಾಮ್ ನಡೀತೈತೆ. ಅವಾಗ ಏನಾಗುತ್ತೆ ಅಂತಂದರೆ ಯಾವುದು ಬೇಕು ಆ ಟೈಮಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ಸ್ಗಳು ಬೀಳ್ಬೋದು. ಬೆಳಗ್ಗೆ 7 ಗಂಟೆ 6 ಗಂಟೆ ಮೊದಲೇ ಇರೋದು ಎಕ್ಸಾಮ್ ಸೆಂಟರ್ಸ್ಗಳು ಕಡಿಮೆ ಇದ್ದಾವೆ. ಆ ಟೈಮಲ್ಲಿ ಹೋಗಬೇಕಂದ್ರೆ ನೀವು ಹಾಲ್ಟಿಂಗ್ ನೋಡ್ಕೋಬೇಕು. ಅದಾದ ನಂತರ ನಿಮ್ಮದು ಎಕ್ಸ್ಪೆನ್ಸಸ್ 1 day 2 day ಎಕ್ಸ್ಪೆನ್ಸಸ್ ಹೋಗ್ತವೆ. ನಿಮ್ಮ ಜೊತೆ ಬಂದವ್ರ ಪೇರೆಂಟ್ಸ್ದು ಎಕ್ಸ್ಪೆನ್ಸಸ್ಸು. ಇದ್ರ ಜೊತೆ ನಾನು ಎಕ್ಸಾಮ್ ಇಷ್ಟೆಲ್ಲ ಖರ್ಚು ಮಾಡಿ ಎಕ್ಸಾಮ್ ಕೊಟ್ಟು ಬಂದೆ, ಬಟ್ ಕ್ಲಿಯರ್ ಆಗಲಿಲ್ಲ ಅನ್ನೋದು ಒಂದು ಟೆನ್ಷನ್. ಇದೆಲ್ಲನೂ ಸುಮ್ಮನೆ ಎಕ್ಸ್ಟ್ರಾ ಮಾಡ್ಕೊಳ್ಳೋದ್ರ ಬದಲು. ಆಮೇಲೆ ಇನ್ನೊಂದು ಹೇಳ್ಬೇಕಾಗಿತ್ತು, ನಾನು ಯಾರೋ ಒಬ್ಬರು ಮೊದಲೆಲ್ಲ ಎಕ್ಸಾಮ್ ಕೊಟ್ಟಿರ್ತಾರೆ, ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಬಟ್ SBI PO ಕೊಟ್ಟಿರಲ್ಲ, ಯಾವತ್ತು SBI ಕೊಟ್ಟಿರಲ್ಲ. ಅಂತಂದರೆ SBI ಮೇಲೆ ನಿಮ್ಗೆ ಅಷ್ಟು ಇದು ಇರಲಿಲ್ಲ, ಬಿಟ್ಬಿಡ್ಬೇಕು, ಇದೇನು ಸುಮ್ಮನೆ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನಿಸಿದ್ರೆ ಸುಮ್ಮನೆ ಬಿಟ್ಬಿಡ್ರಿ, ತಲೆ ಕೆಡಿಸ್ಕೊಬಿಡ್ರಿ. ಯಾಕಂದರೆ ಇದು ಎಕ್ಸಾಮ್ ಅಷ್ಟು ಅಂದ್ಕೊಂಡಷ್ಟು ಈಸಿ ಇಲ್ಲ. ಓಕೆ, ಅದಕ್ಕೋಸ್ಕರ ನೀವು ಏನಾದ್ರೆ IBPS PO, RRB PO, ಈ ರೀತಿ IBPS ಕ್ಲರ್ಕ್ ಈ ರೀತಿ ಏನಾರು ಟಾರ್ಗೆಟ್ ಮಾಡ್ತಿದ್ರೆ ಸುಮ್ಮನೆ ಈ ಒಂದು ಇದರಲ್ಲಿ ಬಿದ್ದು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಅದನ್ನೇ ಕಂಟಿನ್ಯೂ ಮಾಡಿರಿ ನೀವು. ಓಕೆ, ಮೊದಲು ಎಕ್ಸಾಮ್ ಕೊಟ್ಟು ಎಕ್ಸ್ಪೀರಿಯೆನ್ಸ್ ಇದ್ರಿ. ಓಕೆ, ನೆಕ್ಸ್ಟ್ ನೋಡೋಣ ಎಕ್ಸಾಮ್ಗೆ ಅಪ್ಲೈ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ವಾಪಸ್ ಅದೇ ವೆಬ್ಸೈಟಿಗೆ ಬಂದ್ವಿ, SBI ಕರಿಯರ್ಗೆ ಬಂದು ಇಲ್ಲಿ ಬಂದ್ವಿ. ನೀವು PO ಸೆಲೆಕ್ಟ್ ಮಾಡ್ಕೊಂಡ್ವಿ, ಇಲ್ಲಿ 2026 ಸೆಲೆಕ್ಟ್ ಮಾಡ್ಕೊಂಡ್ವಿ, ಬಂತಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಅಪ್ಲೈ ನಾವು ಅಂತ ಬರುತ್ತೆ. ಇದರ ಮೇಲೆ ಟ್ಯಾಪ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಲಾಸ್ಟ್ ಡೇಟ್ಸ್ಗಳೆಲ್ಲ ಇಲ್ಲಿದ್ದಾವೆ. ಪ್ರಿಂಟಿಂಗ್ ಡೇಟ್ ಒಂದು 23/7/2026 ಇದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದಾಗ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಟ್ಯಾಬ್ ಓಪನ್ ಆಗುತ್ತೆ. ಇದಾದ ನಂತರ ಇದು ಕಂಪ್ಲೀಟಾಗಿ ಫಿಲ್ ಮಾಡಿದ್ರೆ ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಬರುತ್ತೆ. ಅದಾದ ನಂತರ ಡೀಟೇಲ್ಸ್ಗಳು ಬರ್ತವೆ, ಇಲ್ಲಿ ಎಜುಕೇಷನ್ ಡೀಟೇಲ್ಸ್ಗಳು ಹಾಕೋದಿರುತ್ತೆ. ಇದು ಜಸ್ಟ್ ಪ್ರಿವ್ಯೂ, ಇದರಲ್ಲಿ ಏನಿರಲ್ಲ. ಅದಾದ ನಂತರ ಸಿಗ್ನೇಚರು, ಆಮೇಲೆ ಥಂಬ್ ಅಪ್ಲೋಡ್ ಮಾಡೋದಿರುತ್ತೆ, ಆಮೇಲೆ ಡಿಕ್ಲರೇಷನ್ ಅಪ್ಲೋಡ್ ಮಾಡೋದಿರುತ್ತೆ. ಅದಾದ ನಂತರ ಪೇಮೆಂಟ್. ಅದು ಈಸಿಯೆಸ್ಟ್ ಸ್ಟೆಪ್ ಇದು ನಾನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಹೇಳ್ತೇನೆ ಒಂದ್ಸರಿ.
ಬೇಸಿಕ್ ಇನ್ಫಾರ್ಮೇಷನಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನೀವು ಹಾಕಲೇಬೇಕು ಕಂಪಲ್ಸರಿ. ನೇಮು ಫಸ್ಟ್ ನೇಮ್ ಇದ್ದರೆ ಫಸ್ಟ್ ನೇಮ್ ಹಾಕ್ತೀರಾ, ಅದು ಫಸ್ಟ್ ನೇಮನ್ನೇ ಕನ್ಫರ್ಮ್ ಮಾಡ್ತೀರಾ. ಮಿಡಲ್ ನೇಮ್ ಇದ್ದರೆ ಅಷ್ಟೇ ಹಾಕ್ರಿ, ಇರಲಿಲ್ಲ ಅಂದರೆ ಹಾಕಕ್ಕೆ ಹೋಗ್ಬಿಡ್ರಿ. ಇನ್ ಕೇಸ್ ಮಿಸ್ಟೇಕಾಗಿ ಹಾಕಿದ್ರು ಕೂಡ ನಿಮ್ಗೆ ಅದು ಆಮೇಲೆ ಅಫಿಡೇವಿಟ್ ತೊಗೊಂಡು ಹೋಗ್ಬೇಕಾಗತ್ತೆ. ಲಾಸ್ಟ್ ಟೈಮ್ ಇದ್ರೆ ಲಾಸ್ಟ್ ಟೈಮ್ ಹಾಕೋದು, ಇಲ್ಲ ಅಂತಂದ್ರೆ ಹಾಕೋದಿಲ್ಲ. ಇದು ಪೂರ್ತಿ ನಿಮ್ಮ ಇಲ್ಲಿ ಇದಾದ ನಂತರ ಇಲ್ಲಿ ಚೆಕ್ ಮಾಡಬೇಕು ನೀವು. ಇಲ್ಲಿ ನಿಮ್ಮದು ಒರಿಜಿನಲ್ ಯಾವ ರೀತಿ ನೇಮ್ ಇರುತ್ತದಲ್ಲ ಆ ನೇಮ್ ಇಲ್ಲಿ ಬರುತ್ತೆ. ಇದು ನೇಮು ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಟ್ಯಾಲಿ ಮಾಡಬೇಕು. ಆಧಾರ್ ಕಾರ್ಡಲ್ಲಿ ಟ್ಯಾಲಿ ಮಾಡಬೇಕು. ಆಧಾರ್ ಕಾರ್ಡಲ್ಲೂ 10th ಮಾರ್ಕ್ಸ್ ಕಾರ್ಡಲ್ಲೂ ಕಂಪಲ್ಸರಿ ಸೇಮ್ ಇರಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕ್ತೀರಾ, ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡ್ತೀರಾ, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಹಾಕ್ತೀರಾ, ಇಮೇಲ್ ಐ ಡಿ ಹಾಕ್ತೀರಾ, ಇಮೇಲ್ ಐ ಡಿ ಕನ್ಫರ್ಮ್ ಮಾಡ್ತೀರಾ. ಓಕೆ, ಕನ್ಫರ್ಮ್ ಅಂದರೆ ಇದೆ ಇನ್ನೊಂದು ಸರಿ ಹಾಕ್ತೀರಾ, ಸೆಕ್ಯೂರಿಟಿ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಟ್ಯಾಪ್ ಮಾಡ್ತೀರಾ. ನೆಕ್ಸ್ಟ್ ಪೇಜಿಗೆ ನೀವು ಹೋಗ್ತೀರಾ ಇದಿಷ್ಟು ಮಾಡಿದಾಗ. ಓಕೆ, ನೆಕ್ಸ್ಟ್ ಪೇಜಲ್ಲಿ ಏನು ಬರುತ್ತೆ, ನೆಕ್ಸ್ಟ್ ತೊಗೊಂಡಿದ್ದೀನಿ ಎಲ್ಲ ಫಿಲ್ ಮಾಡೋಕ್ಕೆ ಹೋಗಿ ಸುಮ್ಮನೆ ಮತ್ತೊಂದು ಅಪ್ಲಿಕೇಶನ್ ಇನ್ಕ್ರೀಸ್ ಮಾಡೋದ್ರ ಬದಲು ಅಂತೇಳಿ ನಾನು ಇದು ಮಾಡಿರೋದು. ನೆಕ್ಸ್ಟ್ ಬಂದಾಗ ಇಲ್ಲಿ ಏನು ಬರ್ತೈತೆ, OTP ವೆರಿಫಿಕೇಷನ್ ಅಂತ ಬರ್ತೈತೆ. OTP ವೆರಿಫಿಕೇಷನಲ್ಲಿ ಏನು ಬರ್ತೈತೆ, ಇಲ್ಲಿ ನೀವು ಮೊಬೈಲ್ ನಂಬರ್ ಹಾಕ್ತೀರಾ, ಫಸ್ಟ್ ಲೈನಲ್ಲಿ ಮೊಬೈಲ್ ನಂಬರ್ ಹಾಕ್ತೀರಾ, ಸೆಂಡ್ OTP ಅಂತೀರಾ, OTP ಇಲ್ಲಿ ಬರುತ್ತೆ, ಆ OTP ಎಂಟರ್ ಮಾಡಿ ವೆರಿಫೈ OTP ಅಂತೀರಾ, OTP ವೆರಿಫೈ ಆಗುತ್ತೆ. ಇಮೇಲ್ ಐ ಡಿ ಹಾಕ್ತೀರಾ, ಸೆಂಡ್ OTP ಅಂತೀರಾ, ಇಲ್ಲಿ ಇಮೇಲ್ ಐ ಡಿ OTP ಬರ್ತದೆ, ಇಲ್ಲಿ OTP ಹಾಕ್ತೀರಾ, ಇಲ್ಲಿ ವೆರಿಫೈ ಅಂತೀರಾ. ಸೆಕ್ಯೂರಿಟಿ ಕೋಡ್ ಹಾಕಿ ಆಮೇಲೆ ಇದು ಸೆಕ್ಯೂರಿಟಿ ಕೋಡ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಇದೇ ಇನ್ನೂ ಒಂದೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ದೀವಿ ನಾನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೊಂದು ಏನು ಬರ್ತೈತಿ, ಇದಾದ ನಂತರ ಕೆಳಗಡೆ ಅದರ ಜಸ್ಟ್ ಕೆಳಗಡೆ ಏನು ಬರ್ತೈತಿ, ಫೋಟೋ ಸ್ಕ್ಯಾನ್ ವೆರಿಫಿಕೇಷನ್. ನಿಮ್ಮದು ಫೋಟೋವನ್ನು ಇಲ್ಲಿ ಬ್ರೌಸ್ ಮಾಡ್ತೀರಾ, ಬ್ರೌಸ್ ಮಾಡಿ ನಿಮ್ಮ ಮೊಬೈಲಿರೋ ಫೋಟೋ ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದಾಗ ಫೋಟೋ ಇಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫೋಟೋ ತೋರಿಸಿದ ನಂತರ ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ ಏನೈತೆ, ಎರಡನೇದು ಇದು ಕೂಡ ಮಾಡಲೇಬೇಕು, ಕ್ಯಾಪ್ಚರ್ ಫೋಟೋ ಅಂತ ಬರ್ತೈತೆ. ಕ್ಯಾಪ್ಚರ್ ಫೋಟೋ ಅಂತ ಡೈರೆಕ್ಟ್ ಹೊಡೆದು ಕೂಡ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಇದು ಸರ್ವರ್ ಕರೆಕ್ಟಾಗಿ ತೊಗೊಳಂಗಿಲ್ಲ. ಅದಕ್ಕೋಸ್ಕರ ಕೆಳಗಡೆ QR ಕೋಡ್ ಇರುತ್ತೆ. ಇದ್ರ ಕೆಳಗಡೆ ಒಂದು QR ಕೋಡ್ ಇರ್ತೈತೆ. ಆ QR ಕೋಡನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ QR ಕೋಡ್ ಅಂತ ಇರ್ತೈತೆ ಕೆಳಗೆ, ಇಲ್ಲಿ QR ಅಂತೇಳಿ ಇದ್ರ ಕೆಳಗಡೆನೇ ಜಸ್ಟ್ QR ಅಂತ ಬರೋದು ಇರ್ತೈತಿ. ಇದ್ರ ಮೇಲೆ ಟ್ಯಾಪ್ ಮಾಡಿದಾಗ ಟ್ಯಾಪ್ ಇಲ್ಲಿ ತಂದಾಗ ಇದು QR ಕೋಡ್ ಓಪನ್ ಆಗುತ್ತೆ. ಆ QR ಕೋಡನ್ನು ಬೇರೆ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಆಟೋಮೆಟಿಕಲಿ ಒಂದು ಮೊಬೈಲ್ ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲೇ ಕ್ಲಿಕ್ ಮಾಡಿ ಅದನ್ನು ಅಲ್ಲಿ ಅಪ್ಲೋಡ್ ಅಂದಾಗ ಅದು ವಾಪಸ್ ಇಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಲೈವ್ ಫೋಟೋ ಕ್ಯಾಪ್ಚರ್ ಮಾಡಿದ್ದು. ಓಕೆ, ಇಲ್ಲಿ ಫೋಟೋ ಕ್ಯಾಪ್ಚರ್ ಆಗಿರೋದು ಅಪ್ಲೋಡ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ತೈತೆ, ಇದರಲ್ಲಿನೇ ಅದಷ್ಟೇ ಆದ ನಂತರ ಐ ಕನ್ಫರ್ಮ್ ಅಂತ ವ್ಯಾಲಿಡೇಟ್ ಮೈ ಫೋಟೋಸ್ ಅಂತ ಕನ್ಫರ್ಮ್ ಅಂತ ಹೊಡೆದು ನೆಕ್ಸ್ಟ್ ಅದರಲ್ಲಿ ಇಲ್ಲಿ ಕೆಳಗಡೆ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಕ್ಕೆ ಹೇಳ್ತೈತೆ. ಬ್ರೌಸ್ ಮಾಡಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ನಂತರ ಐ ಕನ್ಫರ್ಮ್ ಅಂತ ಹೊಡೆದು ನೆಕ್ಸ್ಟ್ ಇದರ ಕ್ಯಾಪ್ಚವನ್ನು ಸಿಗ್ನೇಚರ್ ಅಪ್ಲೋಡ್ ಮಾಡಿದಾಗ ಇಲ್ಲಿ ಕಾಣಿಸುತ್ತೆ. ಐ ಕನ್ಫರ್ಮ್ ಮಾಡೋದು ನೆಕ್ಸ್ಟನ್ನು ಟ್ಯಾಪ್ ಮಾಡ್ತೀರಾ. ನೆಕ್ಸ್ಟ್ ಟ್ಯಾಪ್ ಮಾಡಿದಾಗ ವಾಪಸ್ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಯಿತು. ಅದಾದ ನಂತರ ಡೀಟೇಲ್ಸಲ್ಲಿ ಬರ್ತಾರೆ. ಡೀಟೇಲ್ಸಲ್ಲಿ ಒಂದು ಬೇಸಿಕ್ ಅಂತ ಇರ್ತೈತೆ, ಇನ್ನೊಂದು ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಲ್ಯಾಂಗ್ವೇಜ್ ಇರುತ್ತೆ. ಬೇಸಿಕ್ ಡೀಟೇಲಲ್ಲಿ ನಿಮ್ದು ಯಾವ ಕ್ಯಾಟಗರಿ ಇದೆ ಇಲ್ಲಿ ಸೆಲೆಕ್ಟ್ ಮಾಡ್ತೀರಾ, ಸಬ್ ಕಾಸ್ಟ್ ಸೆಲೆಕ್ಟ್ ಮಾಡ್ತೀರಾ, ಎಲ್ಲ ಸ್ಟೇಟ್ ಲೆವೆಲಲ್ಲಿ ಏನಿದೆ ಅದು ಸೆಲೆಕ್ಟ್ ಮಾಡೋದಿಲ್ಲ, ಸೆಂಟ್ರಲ್ ಲೆವೆಲಲ್ಲಿ. ಈ ಬೇಸಿಕ್ ಇದು ಆದ ನಂತರ ನೆಕ್ಸ್ಟ್ ನೀವೇನು ಮಾಡ್ತೀರಾ, ಕೆಲವೊಂದು ಕ್ವಶನ್ಸ್ಗಳಿರ್ತವೆ. ಈ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡೋದಿರ್ತೈತಿ. ಇವೆಲ್ಲ ಪ್ರತಿಯೊಂದನ್ನು ಆನ್ಸರ್ ಮಾಡ್ತೀರಾ. ಇಲ್ಲಿ 0 ಅಂತ ಹೇಳೋದಕ್ಕೆ ಹಾಕಿದ್ದೀವಿ ಅಂತಂದರೆ ನೀವು ಮೊದಲ ಎಕ್ಸಾಮ್ಗೆ ಏನಾರ ಅಪಿಯರ್ ಆಗಿದ್ದರೆ 0, ಆಗಿದ್ದರೆ 1, 2 ಈ ರೀತಿ ಎಷ್ಟು ಎಕ್ಸಾಮ್ ಬರ್ದಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳು ಕೊಟ್ಟರು ಕೂಡ ಅದು ಕೌಂಟ್ ಮಾಡಬೇಕು. ಇವೆಲ್ಲ ಹಾಕಿದ ನಂತರ ನೆಕ್ಸ್ಟ್ ನಿಮ್ಗೆ ಏನು ಬರ್ತೈತೆ, ಕ್ವಾಲಿಫಿಕೇಷನಲ್ಲಿ ಬರ್ತೀರಾ. ಕ್ವಾಲಿಫಿಕೇಷನಲ್ಲಿ ಬಂದಾಗ ನೀವು ಕ್ವಾಲಿಫಿಕೇಷನಲ್ಲಿ ಏನು ಹಾಕ್ತೀರಾ, ಗ್ರ್ಯಾಜುಯೇಷನ್. ಈ ಸಲ ಅಪಿಯರ್ ಮತ್ತು ಪಾಸ್ವರ್ಡ್ 2 ಜನ ಕೊಟ್ಟಿದ್ದಾರೆ. ನೀವೇನೋ ಅಪಿಯರ್ ಮಾಡ್ತಿದ್ರೆ ಗ್ರ್ಯಾಜುಯೇಷನಲ್ಲಿ ಲಾಸ್ಟ್ ಇಯರ್ ಎಲ್ಲ ಇದ್ದಾಗ ನೀವು ಇಲ್ಲಿ ಅಪಿಯರ್ಡ್ ಅಂತ ಹಾಕಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿ ಅಪಿಯರ್ಡ್ ಅಂತ ಹಾಕ್ತೀರಾ, ಇಲ್ಲ ಪಾಸ್ವರ್ಡ್ ಅಂತ ಹಾಕ್ತೀರಾ. ಡಿಗ್ರಿ ಸ್ಟ್ರೀಮ್ ಯಾವುದೈತೆ ನಿಮ್ದು ಆ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ತೀರಾ. ಎಲ್ಲಿ ಇನ್ಸ್ಟಿಟ್ಯೂಟ್ ನೇಮ್, ಕಾಲೇಜ್ ನೇಮ್ ಹಾಕ್ತೀರಾ. ಆಮೇಲೆ ಎಲ್ಲೈತೆ ಆ ಪ್ಲೇಸ್ ಹಾಕ್ತೀರಾ, ಡೇಟ್ ಆಫ್ ಪಾಸಿಂಗ್ ಹಾಕ್ತೀರಾ, ಪರ್ಸೆಂಟೇಜ್ ಹಾಕ್ತೀರಾ. CGPA ಇದ್ದರೆ ಅದಕ್ಕೆ 8/10 ಮಾಡಿ ಇಲ್ಲಿ ನೀವು ಹಾಕಬೇಕು. ಓಕೆ, ಇಲ್ಲಿ ನೆಕ್ಸ್ಟ್ ಗ್ರ್ಯಾಜುಯೇಷನ್ ಆಯಿತು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಇದ್ದರೆ ಅದು ಹಾಕೋದು ಅದೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ರೆ ಹಾಕೋದು ಅದು ಅವಶ್ಯಕತೆ ಇಲ್ಲ. 10th ಮತ್ತು PUC ಇದೇನು ಅವಶ್ಯಕತೆ ಇಲ್ಲ. ಅದಾದ ನಂತರ ಐ ಕನ್ಫರ್ಮ್ ಇದೆಲ್ಲ ಮಾಡಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಹೊಡಿತೀರಾ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ನೆಕ್ಸ್ಟ್ ಹೋಗುತ್ತೆ ಪ್ರಿವ್ಯೂವಲ್ಲಿ ಏನಿರಲ್ಲ, ಡೈರೆಕ್ಟ್ ಅದು ಅಪ್ಲೋಡ್ ಸ್ಟೇಜಿಗೆ ಬರುತ್ತೆ. ಪ್ರಿವ್ಯೂದಿಂದ ನೆಕ್ಸ್ಟ್ ಹೊಡೆದಾಗ ಅಪ್ಲೋಡ್ ಸ್ಟೇಜಲ್ಲಿ ಬಂದಾಗ ನಿಮಗೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ರೈಟ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಕೂಡ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇವೆರಡು ಅಪ್ಲೋಡ್ ಮಾಡ್ತೀರಾ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ದು ಆಟೋಮೆಟಿಕಲಿ ಪೇಮೆಂಟ್ ಸ್ಟೇಜಿಗೆ ಬರುತ್ತೆ. ಪೇಮೆಂಟ್ ಮಾಡೋದಷ್ಟೇ. ಈಸಿಯೆಸ್ಟ್ ಸ್ಟೆಪ್ ಅದಾವೆ. ಬೇಸಿಕ್ ಇನ್ಫಾರ್ಮೇಷನ್ ಹಾಕ್ತೀರಾ, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ತೀರಾ, ಡೀಟೇಲ್ಸ್ಗಳು ಹಾಕ್ತೀರಿ. ಡೀಟೇಲ್ಸಲ್ಲಿ ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಕ್ಯಾಟಗರಿ ವೆರಿಫಿಕೇಷನ್ ಇರ್ತೈತೆ. ಅದಾದ ನಂತರ ಕಾಲೇಜ್ ಡೀಟೇಲ್ಸ್ ಇರ್ತೈತೆ. ಅದಾದ ನಂತರ ಪ್ರಿವ್ಯೂ ಇದರಲ್ಲಿ ಏನಿರಲ್ಲ, ಅಪ್ಲೋಡ್ಗಳು ಡಾಕ್ಯುಮೆಂಟ್ಸ್ಗಳಲ್ಲಿ ಇವೆರಡೇ ಅಪ್ಲೋಡ್ ಮಾಡೋದಿರುತ್ತೆ. ಅದಾದ ನಂತರ ಪೇಮೆಂಟ್ ಇಷ್ಟೇ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿವರೆಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಪ್ರತಿಯೊಂದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಾವು ಮುಂದಿನ ಕ್ಲಾಸಲ್ಲಿ
ಪಾಯಿಂಟ್ ಎಲ್ಲ ಇನ್ನೊಂದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕೊಡ್ತಿದ್ದಲ್ಲ, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ನಾಳೆ ದಿನ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಮತ್ತೆ ರೆಗ್ಯುಲರ್ ಆಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಹೋಗಲಾಗುತ್ತೆ. ಸಾರಿ ಇಷ್ಟು ದಿನ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇರೋದ್ರಿಂದ. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಮತ್ತೇನೇ ಡೌಟ್ ಇದ್ರೂ ಕೇಳ್ರಿ.